1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಬಂಗಾಲವನ್ನ ವಿಭಜನೆ ಮಾಡ್ತಾರೆ. ಇಡೀ ಬಂಗಾಲ ಸ್ವಾತಂತ್ರ್ಯ ಹೋರಾಟದ ಒಂದು ಕೇಂದ್ರ ಬಿಂದುವಾಗಿತ್ತು. ಅದನ್ನ ಮುರಿಲಿಕ್ಕಾಗಿ ಮುಸ್ಲಿಂ ಬಾಹುಳ್ಯವಿದ್ದಂತ ಒಂದು ಭಾಗವನ್ನ ಮತ್ತು ಹಿಂದೂಗಳು ಹೆಚ್ಚಿದ್ದಂತ ಒಂದು ಭಾಗ, ಹೀಗೆ ಎರಡು ಭಾಗವನ್ನಾಗಿ ವಿಭಜನೆಯನ್ನ ಮಾಡ್ತಾರೆ 1905ನೇ ಇಸ್ವಿಯಲ್ಲಿ. ಅದರ ವಿರುದ್ಧ ದೇಶದೆಲ್ಲೆಡೆ ಒಂದು ದೊಡ್ಡ ಪ್ರತಿಭಟನಾತ್ಮಕವಾಗಿ ಆಂದೋಲನ ಪ್ರಾರಂಭವಾಗತ್ತೆ. ಆ ಭಂಗವಾದಂತ ವಿರುದ್ಧ ನಡೆದಂತ ಚಳುವಳಿ, ಭಂಗ ಚಳುವಳಿ ಅಂತ ಕರೀತಾರೆ. ಆ ಚಳುವಳಿಗೆ ಪ್ರೇರಕ ಮಂತ್ರವಾಗಿದ್ದು ವಂದೇ ಮಾತರಂ. ಹಾಗಾಗಿ ಅದನ್ನ ವಂದೇ ಮಾತರಂ ಅಂತ ಕೂಡ ಕರೀತಾರೆ. ಎಲ್ಲ ಕಡೆ ಜನರ ಬಾಯಿನಲ್ಲಿ ವಂದೇ ಮಾತರಂ ಆ ಘೋಷಣೆ ಬರ್ತಾ ಇದ್ದಂಗೆ ಎಲ್ಲಿಲ್ಲದಂತ ಒಂದು ಸ್ಫೂರ್ತಿ ಬರ್ತಿತ್ತು. ಜನ ಹುಚ್ಚೆದ್ದು ಬ್ರಿಟಿಷರ ವಿರುದ್ಧ ಅವರು ಹೋರಾಡಕ್ಕೆ ಸಿದ್ಧರಾಗ್ತಾ ಇದ್ರು. ಹಾಗಾಗಿ ಅದರಿಂದ ಹೆದರದಂತ ಬ್ರಿಟಿಷರು ಒಂದು ಸರ್ಕ್ಯುಲರ್ ಕಳಿಸ್ತಾರೆ, ರಿಸ್ಲೆ ಸರ್ಕ್ಯುಲರ್ ಅಂತ. ಆ ಸರ್ಕ್ಯುಲರ್ ನಲ್ಲಿ ಏನು ಹೇಳಿರ್ತಾರೆ ಅಂದ್ರೆ, ಯಾರಾದ್ರೂ ಒಂದೇ ಮಾತರಂ ಅನ್ನುವ ಒಂದು ಮಾತನ್ನ, ಒಂದು ಶಬ್ದವನ್ನ ಉಚ್ಚಾರ ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕ್ತಿವಿ ಅಂತ. ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು, ಸಾರ್ವಜನಿಕ ಸಭೆಗಳಲ್ಲಿ ಎಲ್ಲೇ ಈ ಶಬ್ದ ಬಂತು ಅಂದ್ರೆ ಅವ್ರನ್ನ ಜೈಲ್ಗೆ ಹಾಕಕ್ಕೋಸ್ಕರ ಒಂದು ಸರ್ಕ್ಯುಲರ್ ಬರುತ್ತೆ. ನಾಗಪುರದ ನೀಲ್ ಸಿಟಿ ಅನ್ನುವ ಒಂದು ಶಾಲೆಯಲ್ಲಿ ಕೂಡ ಆ ಸರ್ಕ್ಯುಲರ್ ಬಂದಿರುತ್ತೆ. ಅಲ್ಲಿಗೆ ಒಬ್ರು ಇನ್ಸ್ಪೆಕ್ಟರ್, ಅಂದ್ರೆ ಶಾಲಾ ಶಿಕ್ಷಣದ ಇನ್ಸ್ಪೆಕ್ಟರ್, ನಿರೀಕ್ಷಕರಾಗಿ ಒಬ್ರು ಬರ್ತಾರೆ. ಅವರು ಒಂದು ತರಗತಿ, 10ನೇ ತರಗತಿಯ ಕ್ಲಾಸ್ ರೂಮ್ಗೆ ಪ್ರವೇಶ ಮಾಡ್ತಾ ಇದ್ದಂಗೆ ಇಡೀ ಕ್ಲಾಸ್ ರೂಮ್ನವರೆಲ್ಲರೂ ಒಕ್ಕೊರಲಿನಿಂದ ಒಂದೇ ಮಾತರಂ ಅಂತ ಘೋಷಣೆಯನ್ನ ಕೂಗ್ತಾರೆ. ಆ ಶಬ್ದವನ್ನ ಹೇಳಿದ್ರೆ ಜೈಲ್ಗೆ ಹಾಕ್ತಾರೆ ಎನ್ನುವ ಭಯ ಎಲ್ಲ ಕಡೆ ಮೂಡಿದ್ದಾಗ ಆ SLC ವಿದ್ಯಾರ್ಥಿಗಳು ನಿರ್ಭಯದಿಂದ ಈ ತರ ಘೋಷಣೆ ಹಾಕಿದ್ ನೋಡಿ ಆ ಯಾರು ನಿರೀಕ್ಷಕರು ಬಂದಿದ್ರು ಅವ್ರಿಗೆ ಬಹಳ ಸಿಟ್ಟು ಬಂದ್ಬಿಡುತ್ತೆ. ತಕ್ಷಣ ಹೋಗಿ ಆ ಬ್ರಿಟಿಷ್ ಆಫೀಸರ್ ಅವರು ಆ ಪ್ರಿನ್ಸಿಪಲ್ ರೂಮ್ ನಲ್ಲಿ ತನ್ನ ಹ್ಯಾಟ್ ಅನ್ನ ತಗೊಂಡು ಹೊಟ್ಟೆ ಹೋಗ್ತಾರೆ. ಈ ಶಾಲಾ ವ್ಯವಸ್ಥಾಪಕರಿಗೆಲ್ಲ ಭಯ ಶುರು ಆಗತ್ತೆ, ಏನಾಯ್ತಪ್ಪ, ಯಾಕೆ ನಾವು ಕೋಪ ಮಾಡ್ಕೊಂಡು ಹೊಟ್ಟೋದ್ರು. ಹೋಗಿ ಅವರು ಹೇಳಿ ಕಳಿಸ್ತಾರೆ, ಈ ಒಂದು ಏನು ಘಟನೆ ನಡೀತೋ ಆ ಘಟನೆ ಹಿಂದೆ ಯಾರಿದ್ದಾರೆ ಅಂತ ಅವ್ರನ್ನ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ಅಷ್ಟೇ ಅಲ್ಲ, ಅವ್ರು ಆ ಕ್ಲಾಸಿಂದ ಹೊರಗಡೆ ಬಂದು ಉಳಿದ ಕ್ಲಾಸ್ ಮುಂದೆ ಹೋಗ್ತಾ ಇದ್ದಂಗೆ ಉಳಿದ ಕ್ಲಾಸ್ನವರು ಎಲ್ಲ ಜೋರಾಗಿ ಒಂದೇ ಮಾತ್ರ ಹಾಡಿರ್ತಾರೆ. ಆ ಘೋಷಣೆಯನ್ನ ಕೇಳಿ ಸಿಟ್ಟಿಗೆದ್ದಂತಹ ಇನ್ಸ್ಪೆಕ್ಟರ್ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಆ ಹುಡುಗನ್ ಬಿಡಬಾರ್ದು, ಯಾರು ಅದನ್ನ ಹಿಂದೆ ಇದ್ದಾರೆ ಅಂತ. ಸೊ ಇವರೆಲ್ಲರಿಗೂ ಬಂದು ಬುದ್ಧಿ ಹೇಳ್ತಾರೆ ಆ ಪ್ರಿನ್ಸಿಪಲ್, ನೀವೇ ಒಪ್ಕೊಂಬಿಡಿ, ಒಂದೇ ಮಾತರಂ ಬಗ್ಗೆ ನನಗೂ ಗೌರವ ಇದೆ, ನಾನು ದಿನ ರಾತ್ರಿ ಮಲ್ಕೊಳ್ತಾ ಒಂದೇ ಮಾತರಂ ಹೇಳ್ತೀನಿ, ಆದ್ರೆ ಇಲ್ಲೇ ಹೇಳೋದು ಬೇಡ, ಸುಮ್ಮನೆ ಯಾತಕ್ಕೆ ನಾವು ಅಪಾಯಕ್ಕೆ ತೊಡ್ಕೋಬೇಕು, ಈ ರೀತಿ ಎಲ್ಲ ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳ್ತಾರೆ. ಆ ಬುದ್ಧಿವಾದದ ಭಾಷಣ ಮುಗಿತಾ ಇದ್ದಂಗೆ ಎಲ್ಲರೂ ಜೋರಾಗಿ ಒಂದೇ ಮಾತರಂ ಅಂತ ಮತ್ತೆ ತಮ್ಮ ಒಂದು ಘೋಷಣೆಯನ್ನು ಕೂಗ್ತಾರೆ. ಸಿಟ್ಟಿಗೆ ಬಂದು ಅವರು ಎಲ್ಲರನ್ನೂ ಶಾಲೆಯಿಂದ ಹೊರಕಾಕ್ಬಿಡ್ತಾರೆ. ನೀವು ಬಂದು ಒಪ್ಕೊಳ್ಳಿ, ತಪ್ಪೊಪ್ಕೊಳ್ಳಿ, ನಿಮ್ಗೆ ಶಾಲೆಗೆ ಸೇರಿಸ್ತೀವಿ ಅಂತ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಸುಮಾರು 2,000 ಜನ ವಿದ್ಯಾರ್ಥಿಗಳಲ್ಲಿ ಯಾರೂ ಕೂಡ ಬಂದು ತಪ್ಪು ಒಪ್ಕೊಳ್ಳೋದೇ ಇಲ್ಲ. ಹೀಗೆ 1 ವಾರ ಆಗುತ್ತೆ, 1 ತಿಂಗಳಾಗುತ್ತೆ, 2 ತಿಂಗಳು ಶಾಲೆ ನಡೀತಾ ಇಲ್ಲ. ಆ ವಿದ್ಯಾರ್ಥಿಗಳು ಯಾರು ಬರಕ್ತಾ ಇರಲಿಲ್ಲ. ಕಡೆಗೆ ತಂದೆ ತಾಯಂದ್ರು ಮತ್ತೆ ಮೇಷ್ಟ್ರೆಲ್ಲ ತುಂಬಾ ಪ್ರಯತ್ನ ಮಾಡಿ ಕಡೆ ಒಬ್ಬೊಬ್ಬರೇ ಮಕ್ಕಳು ಬಂದು ಅವರು ತಪ್ಪೊಪ್ಕೊಂಡು ಶಾಲೆಯಲ್ಲಿ ಮತ್ತೆ ಅವರು ಸೇರ್ಕೊಳ್ತಾರೆ. 2 ತಿಂಗಳ ಕಾಲ ಇದು ಒಂದು ಹರತಾಳ ನಡೆಯುತ್ತೆ. ಆ ಎಲ್ಲಾ ವಿದ್ಯಾರ್ಥಿಗಳು ಬಂದು ಮತ್ತೆ ಶಾಲೆಗೆ ಸೇರ್ಕೊಳ್ತಾರೆ. ಒಬ್ಬ ಮಾತ್ರ ಅವನು ಒಪ್ಕೊಳ್ಳೋದೇ ಇಲ್ಲ.
ಅಷ್ಟೇ ಅಲ್ಲ, ಆ ಇಡೀ 2,000 ಜನರನ್ನ ಸಂಘಟನೆ ಮಾಡಿದಂತ ಆ ವ್ಯಕ್ತಿ ಕೇಶವ, ಅವನು ಹೇಳ್ತಾನೆ, ನನ್ನ ತಾಯಿಗೆ ವಂದನೆ ಅಂತ ನಾನು ಹೇಳಿದ್ರೆ ಅದು ನೀವು ತಪ್ಪು ಅಂತ ಹೇಳಿದ್ರೆ, ಇಂಥ ತಪ್ಪನ್ನ ನಾನು 1000 ಸಲ ಮಾಡ್ತಾ ಇದ್ದೀನಿ. ಅಥವಾ ಈ ತಪ್ಪು ಮಾಡೋದ್ರಿಂದ ನೀವು ಶಿಕ್ಷೆ ಕೊಡೋದಾದ್ರೆ ಎಂತ ಶಿಕ್ಷೆ ತಗೊಳಕ್ಕೂ ತಯಾರಿದ್ದೀನಿ. ಯಾಕೆಂದ್ರೆ ಒಂದೇ ಮಾತರಂ ಅಂತ ಹೇಳಿದ್ರೆ ಅರ್ಥ ಏನು? ತಾಯೇ ವಂದಿಸುವೆ, ನಮ್ಮ ಭಾರತ ಮಾತೆಗೆ ವಂದಿಸುವೆ ಅಂತ ಹೇಳ್ತಕ್ಕಂತಹ ಒಂದು ಹಕ್ಕೇ ನನಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ವಿರುದ್ಧ ನಾ ಏನ್ ಬೇಕಾದ್ರೂ ಮಾಡಕ್ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ. ಆ ಕೇಶವನನ್ನ ಶಾಲೆಯಿಂದ ಹೊರಕ್ಕಾಕಲಾಗತ್ತೆ. ಆ ಕೇಶವನೇ, ಅವರ ಪೂರ್ತಿ ಹೆಸರೇ ಕೇಶವ ಬಲಿರಾಮ್ ಹೆಡ್ಗೇವಾರ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಕಥಾನಾಯಕ ಅವರೇ, ಡಾಕ್ಟರ್ ಹೆಡ್ಗೇವಾರ್. ಮುಂದೆ ಡಾಕ್ಟರ್ ಓದ್ತಾರೆ, ಹಾಗಾಗಿ ಅವ್ರನ್ನ ಡಾಕ್ಟರ್ ಅಂತ ಕರೀತಾರೆ. ಅವರ ಹೆಸರು ಕೇಶವ, ಅವರ ತಂದೆ ಬಲಿರಾಮ್ ಪಂತ್ ಅಂತ, ಅವರ ಮನೆತನದ ಹೆಸರು ಹೆಡ್ಗೇವಾರ್. ಹೀಗೆ ಡಾಕ್ಟರ್ ಹೆಡ್ಗೇವಾರ್ ಅವರ ಒಂದು ಜೀವನ ಏನಿದೆ ನಾವು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಯಾಕೆಂದ್ರೆ ಅವ್ರು ಬದುಕಿದ್ದ 51 ವರ್ಷಗಳ ಮಾತ್ರ. ಆ 51 ವರ್ಷಗಳಲ್ಲಿ ಅವ್ರು ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಒಂದು ಸಿನಿಮಾವನ್ನ ಒಂದು ಫಾಸ್ಟ್ ಫಾರ್ವರ್ಡ್ ನೋಡ್ತಾ ಹೋದ್ರೆ ಹೇಗಿರುತ್ತೆ, ಫಾಸ್ಟ್ ಮೂವಿಂಗ್ ಕೆಲವು ಸಿನಿಮಾ ನೋಡಿರ್ತೀವಿ ನಾವು, ಪ್ರತಿ 30 ಸೆಕೆಂಡ್ಗೆ ಅದು ಆ ಸೀನ್ ಚೇಂಜ್ ಆಗ್ತಾ ಹೋಗುತ್ತೆ. ಡಾಕ್ಟರ್ ಹೆಡ್ಗೇವಾರ್ ಅವರ ಜೀವನವನ್ನು ನೋಡಿದ್ರೆ ನಮ್ಗೆ ಹಾಗೇ ಅದು ಅನ್ಸುತ್ತೆ. ಅದೇನು ಅಂತಾನೆ ಅರ್ಥ ಆಗದೆ ಇರತಕ್ಕಂತ ಒಂದು ವ್ಯಕ್ತಿತ್ವ. ತುಂಬಾ ಒಂದು ಸಾಮಾನ್ಯ ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಇವರು ಹುಟ್ಟುತ್ತಾರೆ. ಪೌರೋಹಿತ್ಯ ಮಾಡ್ತಾ ಇರ್ತಾರೆ ತಂದೆ. ತುಂಬಾ ಸೇವಾ ಮನೋಭಾವ. ಆಗ ಎಲ್ಲ ಕಡೆ ಪ್ಲೇಗ್ ಬಂದಿರುತ್ತೆ. ಇನ್ನು ಕೇಶವ 12 ವರ್ಷದ ಬಾಲಕ. ಯಾರು ಪ್ಲೇಗ್ನಿಂದ ಪೀಡಿತರಾಗಿ ಅವರು ಮೃತರಾಗಿರ್ತಾರೆ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡಕ್ಕೆ ಇವರು ಕೇಶವನ ತಂದೆ ಬಲಿರಾಮ್ ಪಂತರು ಹೋಗ್ತಾ ಇರ್ತಾರೆ. ಯಾವುದೇ ಹಿಂಜರಿಕೆ ಇಲ್ಲ. ಇವರ ತಾಯಿ ಕೂಡ ಸೇವೆ ಮಾಡಕ್ ಹೋಗ್ತಾ ಇರ್ತಾರೆ. ಅದರ ಪರಿಣಾಮವಾಗಿ ಪ್ಲೇಗ್ ರೋಗ ಇವರಿಗೂ ಅಂಟಿ ಒಂದೇ ದಿನ ಇಬ್ರು ಪ್ರಾಣ ಕಳ್ಕೊಳ್ತಾರೆ. ಅಂದ್ರೆ 12 ವರ್ಷದ ಬಾಲಕ ಕೇಶವ ಒಂದೇ ದಿನ ತಂದೆ ತಾಯಿ ಇಬ್ರು ಚಿತೆಯನ್ನ ಏರ್ತಕ್ಕಂತಹ ಒಂದು ದೃಶ್ಯವನ್ನ ನೋಡುವಂತ ಪರಿಸ್ಥಿತಿ. ಒಂದ್ ಕಡೆ ಬಡತನ, ಒಂದ್ ಕಡೆ ಈ ರೀತಿಯ ಒಂದು ರೋಗದ ಕಾರಣಕ್ಕಾಗಿ ತನ್ನ ತಂದೆ ತಾಯಿಯನ್ನ ಕಳ್ಕೊಂಡು 12 ವರ್ಷಕ್ಕೆ ಅನಾಥನಾಗ್ತಾನೆ. ಈ ಒಂದು ಕಷ್ಟ ಕಾರ್ಪಣ್ಯದ ಬಾಲ್ಯದ ಜೊತೆಗೆ ಡಾಕ್ಟರ್ ಹೆಡ್ಗೇವಾರ್ ಅವರ ಜೀವನದ ಒಂದು ಬಹಳ ವಿಶೇಷವಾದಂತ ಅಂಶ, ಬಹಳಷ್ಟು ಜನ ಇತಿಹಾಸಕಾರರು ತುಂಬಾ ಆಶ್ಚರ್ಯ ಪಟ್ಟಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳಿದ್ರೆ ಅವರ ದೇಶಭಕ್ತಿ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅವನು 15, 16, 18 ಒಬ್ಬ ಯುವಕನಾದಾಗ, ಯೌವನಾವಸ್ಥೆಯನ್ನು ತಲುಪಿದಾಗ ದೇಶದ ಪರಿಸ್ಥಿತಿಯನ್ನ ಆಗುಹೋಗುಗಳನ್ನ ನೋಡ್ತಾ ಅವನೊಬ್ಬ ದೇಶಭಕ್ತನಾಗ್ತಾನೆ. ಇದು ಅನೇಕರ ಬದುಕಲ್ಲಿ ನಾವು ನೋಡಿದ್ದೀವಿ. ಆದ್ರೆ ಡಾಕ್ಟರ್ ಜಿ ಅವರ ಜೀವನದ ಒಂದು ವಿಶೇಷ ಅಂತ ಹೇಳಿದ್ರೆ ಇವರು ಜನ್ಮಜಾತ ದೇಶಭಕ್ತರು. ಹೇಗೆ ಅಂದ್ರೆ ಒಂದ್ 2-3 ಉದಾಹರಣೆ ಹೇಳ್ಬೇಕು ಅಂದ್ರೆ, ಇನ್ನು ಚಿಕ್ಕ ಹುಡುಗ 3ನೇ ತರಗತಿ ಓದ್ತಾ ಇದ್ದಾರೆ. 8 ವರ್ಷದ ಬಾಲಕ ಕೇಶವ. ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರುತ್ತೆ. ಏನು ಅಂತ ಹೇಳಿದ್ರೆ 1897ನೇ ಇಸ್ವಿಯಲ್ಲಿ, ಇವ್ರು ಹುಟ್ಟಿದ್ದು 1889ರಲ್ಲಿ, ಅಂದ್ರೆ 8 ವರ್ಷ ಅಂದ್ರೆ 1897ನೇ ಇಸ್ವಿ. ಬ್ರಿಟನ್ನಿನ ವಿಕ್ಟೋರಿಯಾ ರಾಣಿ ಆಕೆ, ಅವಳು ಪಟ್ಟಕ್ಕೆ ಏರಿ 60 ವರ್ಷ ಮುಗ್ದಿರುತ್ತೆ. ಹಾಗಾಗಿ ಎಲ್ಲ ಕಡೆ ಬ್ರಿಟನ್ನಲ್ಲೇ ಆಚರಣೆ. ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರಿಂದ ಇಲ್ಲೂ ಕೂಡ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕ್ಯುಲರ್ ಬಂದಿರುತ್ತೆ. ಎಲ್ಲ ಕಡೆ ಅಲಂಕಾರ ಮಾಡಿ ಸಿಹಿ ಹಂಚ್ತಾ ಇರ್ತಾರೆ. 8 ವರ್ಷದ ಬಾಲಕ ಕೇಶವನಿಗೆ ಶಾಲೆಯಲ್ಲಿ ಸಿಹಿ ಕೊಟ್ಟಾಗ ಎಲ್ಲ ಮಕ್ಕಳು ಖುಷಿಯಿಂದ ತಿಂತಾ ಇದ್ರೆ ಇವನು ಮುಖ ಒಂಥರ ಗಂಟಿಕೊಂಡಿರ್ತಾನೆ. ಆ ಸಿಹಿಯನ್ನ ಮನೆಗೆ ತಂದು ಬಿಸಾಡ್ತಾನೆ ಮೋರಿಗೆ. ಅವನ ಚಿಕ್ಕಪ್ಪ ಕೇಳ್ತಾರೆ, ಯಾಕಪ್ಪ ಏನಾಯ್ತು, ನಿಂಗೆ ಒಂದೇ ಕೊಟ್ರು ಅಂತ ಬೇಜಾರಾಯ್ತಾ ಅಥವಾ ಏನು ಕಡಿಮೆ ಆಯ್ತಾ ಅಂತ ಕೇಳ್ತಾರೆ. ಆಗ ಹೇಳ್ತಾನೆ, ಯಾವುದೋ ದೇಶದ ರಾಣಿಯ
ಒಂದು ಸಂಭ್ರಮವನ್ನ ನಾವ್ಯಾಕೆ ಆಚರಣೆ ಮಾಡಬೇಕು ಅಂತ 8 ವರ್ಷದಲ್ಲಿ ಹೇಳಿರ್ತಾನೆ. ಇನ್ ಸ್ವಲ್ಪ ದೊಡ್ಡವನಾದಾಗ ಅವರ ಒಂದು ಓಡಾಡುವ ಜಾಗದಲ್ಲಿ ಒಂದು ಕೋಟೆ ಇರುತ್ತೆ, ಸೀತಾಬರ್ಡಿ ಕೋಟೆ ಅಂತ. ಆ ಕೋಟೆಯ ಮೇಲ್ಗಡೆ ಬ್ರಿಟಿಷರ ಯೂನಿಯನ್ ಜಾಕ್ ಹಾರಾಟ ಆಗ್ತಾ ಇರುತ್ತೆ. ಯಾಕಂದ್ರೆ ಬ್ರಿಟಿಷರ ವಶದಲ್ಲಿ ಇರುತ್ತೆ. ಶಿವಾಜಿಯ ಕಥೆಗಳನ್ನ ಕೇಳಿದಂತಹ ಕೇಶವನಿಗೆ ಸುಮಾರು 9-10 ವರ್ಷದ ವಯಸ್ಸಿನಲ್ಲಿ ಒಂದು ಮನಸ್ಸಿನ ಯೋಚನೆ ಬರುತ್ತೆ, ನಾವು ಕೂಡ ಆ ಕೋಟೆಯನ್ನು ಆಕ್ರಮಣ ಮಾಡಿ ಅಲ್ಲಿ ಆ ಧ್ವಜವನ್ನು ತೆಗೆದು ನಮ್ಮ ಧ್ವಜವನ್ನ, ಭಗವಾ ಧ್ವಜವನ್ನ ಹಾಕ್ಬೇಕು ಅಂತ ಹೇಳಿ ತನ್ನ ಮೇಷ್ಟ್ರ ಮನೆಗೆ ಏನು ಓದಕ್ ಹೋಗ್ತಾ ಇದ್ರು ಅಲ್ಲಿ ತನ್ನ ಸ್ನೇಹಿತರನ್ನ ಸೇರಿ ಸುರಂಗವನ್ನೇ ತೋಡಿರ್ತಾನೆ. ಆಮೇಲೆ ಅವರು ಬಂದು ಎಲ್ಲ ಬುದ್ಧಿ ಹೇಳ್ತಾರೆ, ಯಾಕಂದ್ರೆ ಒಂದು 2 ಕಿಲೋಮೀಟರ್ ದೂರ ಇರುತ್ತೆ, ಹಂಗೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನ ಪ್ರಬಲ ಇಚ್ಛಾಶಕ್ತಿ ನೋಡಿ. ಅಂದ್ರೆ ಈ ಪರಕೀಯವಾದದ್ದು ದೂರ ಹೋಗ್ಬೇಕು, ನಮ್ಮತನ ಬರಬೇಕು ಅನ್ನುವ ಒಂದು ಪ್ರಬಲ ಇಚ್ಛಾಶಕ್ತಿ ಬಾಲ್ಯದಲ್ಲೇ ನಾವು ಈ ರೀತಿಯ ಅನೇಕ ಘಟನೆಗಳಲ್ಲಿ ನೋಡ್ತೀವಿ. 1909ನೇ ಇಸ್ವಿಯಲ್ಲಿ ಮತ್ತೆ ಇಂಗ್ಲೆಂಡ್ನಲ್ಲಿ ವಿಕ್ಟೋರಿಯಾ ರಾಣಿ ತೀರ್ಕೊಂಡ್ಮೇಲೆ ಆಕೆಯ ಮಗ 7ನೇ ಎಡ್ವರ್ಡ್ ಅವನನ್ನ ಪಟ್ಟಾಭಿಷೇಕ ಮಾಡಿದಾಗ ಮತ್ತೆ ಇಲ್ಲೆಲ್ಲ ಸಂಭ್ರಮಾಚರಣೆ ಮಾಡಿದಾಗ ಇವನು ಅದ್ರಲ್ಲಿ ಭಾಗವಹಿಸಲ್ಲ, ತನ್ನ ಸ್ನೇಹಿತರಿಗೂ ಹೇಳ್ತಾನೆ ನೀವು ಭಾಗವಹಿಸ್ಬೇಡಿ ಅಂತ. ಈ ರೀತಿ ಕೇಶವರ ಹೆಡ್ಗೆವಾರರ ಒಂದು ಬಾಲ್ಯದ ಜೀವನ ಒಂದು ದೇಶಭಕ್ತಿಯಿಂದ ತುಂಬಿ ತುಳುಕ್ತಾ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ತಿಲಕರ ಒಂದು ಪ್ರಭಾವ ತುಂಬಾ ಬೀರ್ತಾರೆ. ಜೊತೆಗೆ ತಿಲಕರ ಅನುಯಾಯಿ ಆಗಿದ್ದಂತಹ ಡಾಕ್ಟರ್ ಮೂಂಜೆ ಅವರು ಕೇಶವನನ್ನ ತುಂಬಾ ಒಂದು ಆರೈಕೆಯಿಂದ ಅವರು ಬೆಳೆಸ್ತಾರೆ. ಯಾಕಂದ್ರೆ ಮನೆಯಲ್ಲಿ ಅನಾಥನಾಗಿರ್ತಾನೆ, ಸ್ವಲ್ಪ ಸಮಯ ಅವರ ಅಣ್ಣನ ಒಂದು ಜೊತೆಗೆ ಇರ್ತಾನೆ. ಆ ಸಮಯದಲ್ಲಿ ಈ ದೇಶಭಕ್ತರ ಒಂದು ಸಹವಾಸದಿಂದಾಗಿ ಈ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗ್ತಾ ಆಗ್ತಾ ಇವನ ವ್ಯಕ್ತಿತ್ವ ಕೂಡ ಬೆಳೀತಾ ಹೋಗುತ್ತೆ. ಆ ಶಾಲಾ ವಿದ್ಯಾರ್ಥಿ ಇದ್ದಾಗಲೇ ಅನೇಕ ಒಂದು ಉನ್ನತ ವಿಚಾರಗಳನ್ನ ತಿಳ್ಕೊಳ್ತಕ್ಕಂತಹ, ವಿಶ್ಲೇಷಣೆ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರ್ತಾನೆ. ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾನೆ ಆ ಚಿಕ್ಕ ವಯಸ್ಸಿನಲ್ಲೇ. ಒಂದು ವಿದ್ಯಾಭ್ಯಾಸ, ಅದರ ಜೊತೆಗೆ ಯಾವ ರೀತಿಯ ಒಂದು ತೊಡಕೊಂಡಿರ್ತಾನೆ ಸಾರ್ವಜನಿಕ ಚಟುವಟಿಕೆಯಲ್ಲಿ ಅಂದ್ರೆ, ಒಂದು ವಿದ್ಯಾರ್ಥಿ ಸಂಘ ಅಂತ ಒಂದು ಸ್ಥಾಪನೆ ಮಾಡಿರ್ತಾರೆ, ಅದಕ್ಕೆ ಇವನ್ನೇ ಪ್ರಮುಖ ಮಾಡಿರ್ತಾರೆ. ತಿಲಕ್ ಪೈಸಾ ಫಂಡ್ ಅಂತ ಮಾಡಿರ್ತಾರೆ, ಹಣ ಸಂಗ್ರಹಕ್ಕಾಗಿ, ದೇಶದ ಕೆಲಸಕ್ಕಾಗಿ. ಅದಕ್ಕೂ ಕೂಡ ಇವನು ಭಾಗವಹಿಸ್ತಾ ಇರ್ತಾನೆ. ಆರ್ಯ ಬಾಂಧವ ವೀಥಿಕಾ ಅಂತ ಹೇಳಿ ಸ್ವದೇಶಿ ವಿಚಾರವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಬೇರೆಯವರು ಶುರು ಮಾಡಿರ್ತಾರೆ, ಅದಲ್ಲೂ ಕೂಡ ಇವನು ಸಕ್ರಿಯನಾಗಿರ್ತಾನೆ. 16ನೇ ವಯಸ್ಸಿನಲ್ಲಿ ಇವನೇ ಒಂದು ಸಂಘಟನೆ ಕಟ್ತಾನೆ, ದೇಶ ಬಂಧು ಸಮಾಜ ಅಂತ. ಅಂದ್ರೆ ಅನೇಕ ದೇಶದ ವಿಷಯದ ಕುರಿತಾಗಿ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ. ಆದರೆ ವಾಸ್ತವಿಕವಾಗಿ 2 ರೀತಿಯ ಕೆಲಸ ಇರ್ತವೆ. ಒಂದು ಹೊರಮುಖ ಈ ರೀತಿಯ ಚರ್ಚೆಗಳು, ಆದ್ರೆ ಒಳಮುಖ ಅಂತ ಹೇಳಿದ್ರೆ ಯುವಕರಲ್ಲಿ ಕ್ರಾಂತಿಕಾರ್ಯದ ಒಂದು ಬೀಜವನ್ನ ಬಿತ್ತತಕ್ಕಂತಹ ಕೆಲಸ ಕೂಡ ಅದರಲ್ಲಿ ಮಾಡ್ತಾ ಇರ್ತಾರೆ. ಹೀಗೆ ಅವನ ವಿದ್ಯಾರ್ಥಿ ಜೀವನ ಮುಂದುವರಿಯುತ್ತೆ. ಅದಾದ್ಮೇಲೆ ಕೇಶವರಿಗೆ ಅನ್ಸತ್ತೆ, ನಾನು ನನ್ನ ಮುಂದಿನ ವಿದ್ಯಾಭ್ಯಾಸವನ್ನ ಬಂಗಾಲದಲ್ಲಿ ಮಾಡಬೇಕು. ಯಾಕಂದ್ರೆ ಬಂಗಾಲ ಕ್ರಾಂತಿಕಾರಿಗಳ ತವರೂರಾಗಿರುತ್ತೆ. ಹಾಗಾಗಿ ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕಲ್ಕತ್ತಾಗ ಹೋಗಿ ಅಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ ಸೇರ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಸುಮಾರೊಂದು 100-110 ವರ್ಷದ ಕೆಳಗಡೆ ಇವರು ಮೆಡಿಕಲ್ ಓದಕ್ಕೋಸ್ಕರ MBBS ಅಂತ ಇವತ್ತೇನು ಕರೀತಾರೆ, ಅದಕ್ಕೆ ಅಲ್ಲಿ ಸೇರ್ಕೊಳ್ತಾರೆ. ಬೆಳಗ್ಗೆ ಎಲ್ಲ ಕಾಲೇಜು ವಿದ್ಯಾಭ್ಯಾಸ ಆಯ್ತು ಅಂತ ಹೇಳಿದ್ರೆ ಸಂಜೆ ನಂತರ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ಸಕ್ರಿಯರಾಗ್ತಾರೆ. ಆಗ ಬಂಗಾಲದಲ್ಲಿ ಒಂದು ಅನುಶೀಲನಾ ಸಮಿತಿ ಅಂತ ಇತ್ತು. ಆ ಸಮಿತಿಯ ಒಂದು ಕೇಂದ್ರೀಯ ಸಮಿತಿಯಲ್ಲಿ ಇವರು ಕೂಡ ಸದಸ್ಯರಾಗಿರ್ತಾರೆ. ತುಂಬಾ ಒಂದು ಸೀಕ್ರೆಟ್ ಆರ್ಗನೈಸೇಷನ್ ಅದು, ಯಾಕೆ ಗುಪ್ತವಾಗಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವರ ಒಂದು ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ ಕೇಂದ್ರೀಯ ಸಮಿತಿಯ ಸದಸ್ಯರಾಗಿರ್ತಾರೆ. ಅವರೆಲ್ಲರೂ ಕೂಡ ಒಂದು ಸೀಕ್ರೆಟ್ ಹೆಸರಿಟ್ಕೊಂಡು ಓಡಾಡ್ತಾ ಇರ್ತಾರೆ, ಯಾಕಂದ್ರೆ ಬ್ರಿಟಿಷರಿಗೆ ಸಿಕ್ಕಾಕೋಬಾರ್ದು ಅಂತ. ಇವ್ರಿಗೆ ಒಂದು ಸೀಕ್ರೆಟ್ ಹೆಸರಿರುತ್ತೆ, ಕೊಕೈನ್ ಅಂತ. ಕೊಕೈನ್ ಅಂತ ಹೇಳಿದ್ರೆ ಅದು ಹೆಡ್ಗೆವಾರದ ಒಳಗಿನವ್ರಿಗೆ ಗೊತ್ತಿರುತ್ತೆ, ಹೊರಗಡೆ ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಈ ರೀತಿ ವಿದ್ಯಾಭ್ಯಾಸದ ಜೊತೆಗೆ ಅವರು ಕ್ರಾಂತಿಕಾರ್ಯದ ಚಟುವಟಿಕೆ ಮಾಡ್ತಾ ಇರ್ತಾರೆ. ಬಾಂಬ್ ತಯಾರಿಯ ಒಂದು ಕೂಡ ಗೊತ್ತಿರುತ್ತೆ.
ಒಂದ್ ಕಡೆ ಬಾಂಬ್ ಕೂಡ ಎಸೆಯುವ ಕೆಲಸದಲ್ಲಿ ಇವರು ಕೂಡ ಭಾಗವಹಿಸಿರ್ತಾರೆ. ಹೀಗೆ ಕ್ರಾಂತಿಕಾರ್ಯದಲ್ಲಿ ಇವರು ಅತ್ಯಂತ ಆಳವಾಗಿ ಕೂಡ ಇವರು ತೊಡಕೊಳ್ತಾರೆ. ಇವರ ವಿದ್ಯಾಭ್ಯಾಸ ಮುಗಿಯತ್ತೆ. ಮುಗಿದಾಗ ಇವತ್ತೇನು ಇಂಜಿನಿಯರಿಂಗ್ ಅಥವಾ MBA ಓದಿದಾಗ ಕ್ಯಾಂಪಸ್ ಇಂಟರ್ವ್ಯೂ ಆಗತ್ತೆ. ಆಗಿನ ಕಾಲದಲ್ಲಿ ಇವ್ರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗತ್ತೆ. ಇವ್ರೇನು ಅಪ್ಲೈ ಮಾಡಿರಲ್ಲ. ಇವರ ಸಾಮರ್ಥ್ಯ ನೋಡಿ ಇವ್ರಿಗೊಂದು ಆಫರ್ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಸುಮಾರು 1914-15 ಇಸ್ವಿಯಲ್ಲಿ ಇವ್ರಿಗೆ ಆಫರ್ ಬರುತ್ತೆ. ರಂಗೂನ್, ಇವತ್ತಿನ ಏನು ಬರ್ಮಾ ಇದೆ, ಅಲ್ಲಿ ಒಬ್ಬ ಮೆಡಿಕಲ್ ಡಾಕ್ಟರ್ನಾಗಿ ಒಂದು ಕೆಲಸ. ಎಷ್ಟು ಅಂದ್ರೆ ವರ್ಷಕ್ಕೆ 30,000 ಸಂಬಳ. ಇವತ್ತಿನ ಲೆಕ್ಕ ಹಾಕಿದ್ರೆ ಎಷ್ಟೋ ಲಕ್ಷ ಆಗ್ಬಿಡುತ್ತೆ. ಆದರೆ ಇವರು ಅದನ್ನ ನಯವಾಗಿ ಅದನ್ನ ತಿರಸ್ಕಾರ ಮಾಡ್ತಾರೆ. ಅವರ ಮೇಷ್ಟ್ರೆಲ್ಲ ಹೇಳ್ತಾರೆ, ಇಂಥ ಒಳ್ಳೆ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ, ನೀ ಯಾಕೆ ಇದು ಮಾಡಬಾರ್ದು ಅಂತ. ಇಲ್ಲ, ನನಗೆ ಮಾಡಬೇಕಾದಂಥ ಕೆಲಸ ತುಂಬ ಇದೆ. ಈ ದೇಶದಿಂದ ಈ ಬ್ರಿಟಿಷರನ್ನ ಹೊರಕ್ಕೆ ಕಳಿಸ್ಬೇಕು. ಈ ದೇಶದ ಸ್ಥಿತಿ ಬದಲಾಗೋ ತನಕ ನನಗೆ ಯಾವುದೇ ವೃತ್ತಿ ಆಗಲಿ ಸಂಪಾದನೆ ಏನೂ ಬೇಡ ನನಗೆ ಅಂತ ಹೇಳಿ ಅದನ್ನ ತ್ಯಜಿಸಿ ಅವರು ವಾಪಸ್ ನಾಗ್ಪುರಕ್ಕೆ ಬರ್ತಾರೆ. ಹೀಗೆ ಅವರ ವಿದ್ಯಾಭ್ಯಾಸ ಮುಗಿಯೋಷ್ಟೊತ್ತಿಗೆ ಇವರು ಒಬ್ಬ ದೊಡ್ಡ ಕ್ರಾಂತಿಕಾರಿಯಾಗಿ ಆ ಎಲ್ಲಾ ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಮಾಡ್ತಾ ಇರ್ತಾರೆ. ಅನೇಕ ಇತಿಹಾಸದ ವಿಶ್ಲೇಷಕರ ಪ್ರಕಾರ ಇವ್ರು ಅಕಸ್ಮಾತ್ ಏನಾರು ಸಿಕ್ಕಾಕೊಂಡಿದ್ದಿದ್ರೆ ಇವ್ರನ್ನ ಆಗ್ಲೇ ಗಲ್ಲಿಗೆ ಹಾಕ್ಬಿಡ್ತಾ ಇದ್ರು. ಹೇಗೆ ಭಗತ್ ಸಿಂಗು, ಉಧಮ್ ಸಿಂಗು ಈ ರೀತಿ ಅನೇಕ ಕ್ರಾಂತಿಕಾರಿಗಳನ್ನ ಗಲ್ಲಿಗೆ ಹಾಕಿದ್ರು, ಆ ರೀತಿಯಲ್ಲಿ ಡಾಕ್ಟರ್ ಎಡ್ಗೇವಾರ್ನು ಕೂಡ ಗಲ್ಲಿಗೆ ಹಾಕುವಂತ ಅನೇಕ ಕೆಲಸಗಳು ಮಾಡಿರ್ತಾರೆ. ಆದ್ರೆ ತುಂಬಾ ಚಾಣಾಕ್ಷತನ ಮಾಡೋದ್ರಿಂದ ಸಿಕ್ಕಾಕೊಂಡಿರೋದು. ಮತ್ತೆ ಆಗಿನ ಕಾಲದ ಎಲ್ಲ ಕ್ರಾಂತಿಕಾರಿಗಳ ಒಂದು ಸಂಪರ್ಕ ಸಂಬಂಧ ಇರುತ್ತೆ. ಕಳೆದ ಬಾರಿ ನಾವು ಭಗತ್ ಸಿಂಗ್ ಕತೆ ಕೇಳಿದ್ವಿ. ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಮತ್ತು ಆಜಾದ್ ಅವರು ಲಾಹೋರಿಂದ ತಪ್ಪಿಸ್ಕೊಂಡು ಬರ್ಬೇಕಾದ್ರೆ ರಾಜ್ಗುರುಗೆ, ಅಂದ್ರೆ ಇವ್ರಿಗೆ ಹೆಂಗೆ ಕನೆಕ್ಷನ್ ಇರುತ್ತೆ ನೋಡಿ, ರಾಜ್ಗುರುಗೆ ಇವರು ಆಶ್ರಯ ಕೊಟ್ಟಿರ್ತಾರೆ. ಅಲ್ಲಿ ನಾಗ್ಪುರದಲ್ಲಿ ಒಬ್ಬರ ಮನೆಯಲ್ಲಿ ಇವ್ರಿಗೆ ವ್ಯವಸ್ಥೆ ಮಾಡಿರ್ತಾರೆ. ಹೀಗೆ ಕ್ರಾಂತಿಕಾರಿಗಳ ಜೊತೆ ಕೆಲಸ ಆಯ್ತು. ಅದಾದ್ಮೇಲೆ ಅವ್ರಿಗನ್ಸತ್ತೆ ಇದು ಈ ರೀತಿಯ ಒಂದು ಮಾಡ್ತಾ ಇದ್ರೆ ಪ್ರಾಯಶಃ ಇದು ಸಾಕಾಗಲ್ಲ ಅಂತ ಅವ್ರಿಗೇನೋ ಒಂದು ಅತೃಪ್ತಿ. ಈ ಮಾರ್ಗ ಸರಿಯೇ, ಆದ್ರೆ ಇದು ಪರಿಪೂರ್ಣ ಅಲ್ಲ ಅಂತ ಅನಿಸ್ತಾ ಇರುತ್ತೆ. ನಾಗ್ಪುರಕ್ಕೆ ಬರ್ತಾರೆ. ಆಗ ಇದ್ದಂತ ಸ್ವಾತಂತ್ರ್ಯ ಹೋರಾಟದ ಬಹಳ ದೊಡ್ಡ ಒಂದು ವೇದಿಕೆ ಅಂತ ಹೇಳಿದ್ರೆ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್. ಅದರಲ್ಲಿ ಇವರು ಸೇರ್ಕೊಳ್ತಾರೆ. ಗಾಂಧೀಜಿಯವರ ನೇತೃತ್ವದ ಸತ್ಯಾಗ್ರಹಗಳು ನಡೀತಾ ಇರುತ್ತೆ, ಅದರಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸ್ತಾರೆ. ಜೈಲ್ಗೆ ಕೂಡ ಹೋಗ್ತಾರೆ. ಆ ಅಸಹಕಾರ ಚಳುವಳಿ ಇವರು ಭಾಗವಹಿಸ್ತಾರೆ. ಆಗಿನ ಕಾಲದ ಕಾಂಗ್ರೆಸ್ನ ಬಹುತೇಕ ಎಲ್ಲ ನಾಯಕರ ಜೊತೆ ಇವ್ರಿಗೆ ಸಂಪರ್ಕ ಸಂಬಂಧ ಇರುತ್ತೆ. ಇವ್ರ ವಯಸ್ಸಿನಲ್ಲಿ ಚಿಕ್ಕವರು, ಆದ್ರೆ ಅವರೆಲ್ಲರ ಜೊತೆ ಸಂಬಂಧ ಇರುತ್ತೆ. ಮೋತಿಲಾಲ್ ನೆಹರು ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಅಣ್ಣ ವಿಠಲ್ ಭಾಯ್ ಪಟೇಲ್ ಇರ್ಬೋದು. ಹೀಗೆ ಎಲ್ಲಾ ನಾಯಕರ ಜೊತೆ ಒಂದು ಗರಿಷ್ಠವಾದಂತ ಸಂಬಂಧ ಇರುತ್ತೆ. ನೋಡ್ತಾ ನೋಡ್ತಾ ಮಧ್ಯ ಪ್ರಾಂತಗಳು ಅಂದ್ರೆ ಸೆಂಟ್ರಲ್ ಪ್ರಾವಿನ್ಸ್ ಅಂತ ಏನ್ ಕರೀತಾರೆ, ಅಲ್ಲಿನ ಒಂದು ದೊಡ್ಡ ಕಾಂಗ್ರೆಸ್ ನಾಯಕರಾಗ್ತಾರೆ. ಆಗ ನಾಗ್ಪುರದಲ್ಲಿ ಒಂದು ಕಾಂಗ್ರೆಸ್ ಸಮ್ಮೇಳನ ನಡೆದಾಗ ಅದರ ಸಂಪೂರ್ಣ ವ್ಯವಸ್ಥೆಯನ್ನ ಇವರೇ ನಿರ್ವಹಣೆ ಮಾಡಿರ್ತಾರೆ. ಉತ್ಕೃಷ್ಟವಾಗಿ ನಿರ್ವಹಣೆ ಮಾಡಿರ್ತಾರೆ. ಬರೀ ವ್ಯವಸ್ಥೆ ಗಮನಿಸೋದಷ್ಟೇ ಅಲ್ಲ, ಅಲ್ಲಿ ಏನ್ ಚರ್ಚೆ ಆಗ್ಬೇಕು ಅಂತ ಇವರು ತಮ್ಮ ಒಂದು ವಿಚಾರವನ್ನ ಇಟ್ಟು ಇದು ಅಲ್ಲಿ ಒಂದು ನಿರ್ಣಯ ಬರಬೇಕು ಅಂತ ತಮ್ಮ ಅಭಿಪ್ರಾಯ ಇಟ್ಟಿರ್ತಾರೆ. ಏನಂದ್ರೆ ಅಲ್ಲಿ ತನಕ ಕಾಂಗ್ರೆಸ್ ಬಹುತೇಕ ಸರ್ಕಾರದ ಆಡಳಿತದಲ್ಲಿ ನಮಗೂ ಸ್ವಲ್ಪ ಪಾಲ್ ಕೊಡಿ ಅಂತ ಕೇಳ್ತಾ ಇರ್ತಾರೆ, ಅಥವಾ ನಮ್ಮನ್ನು ನಿರ್ಣಯ ಪ್ರಕ್ರಿಯೆಯಲ್ಲಿ ತೊಡಗಿಸಿ ಆ ರೀತಿ ಎಲ್ಲ ಒಂದು ರೀತಿ ಚೌಕಾಶಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಡಾಕ್ಟರ್ ಎಡ್ಗೇವಾರ್ ಹೇಳ್ತಾರೆ, ಪೂರ್ಣ ಸ್ವರಾಜ್ಯದ ನಿರ್ಣಯವನ್ನ ಕಾಂಗ್ರೆಸ್ ಸಭೆಯಲ್ಲಿ ನಿರ್ಣಯ ತಗೊಳ್ಳಿ, ನಮಗೆ ಪೂರ್ಣ ಸ್ವರಾಜ್ಯ ಬೇಕು, ಅದಕ್ಕಿಂತ ಕಡಿಮೆ ಏನು ಬೇಡ ಅಂತ ಹೇಳಿ ಇಡ್ತಾರೆ. ಆದ್ರೆ ಆಗಿನ ನಾಯಕತ್ವ ಅದನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧ ಇರಲ್ಲ. ಆದ್ರೆ ಈ ರೀತಿಯ ಒಂದು ಸ್ಪಷ್ಟವಾದ ತಮ್ಮ ವಿಚಾರವನ್ನ ಮುಂದಿಡ್ತಕ್ಕಂಥದನ್ನ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಕಾಂಗ್ರೆಸ್ ಹೋಗ್ತಾ ಇರ್ತಕ್ಕಂಥ ದಾರಿಯಲ್ಲೂ ಕೂಡ ಇವ್ರಿಗೆ
ಅನೇಕ ಒಂದು ಕೊರತೆಗಳು, ದೋಷಗಳು ಕಾಣಿಸ್ತಾ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಒಟ್ಟು ಒಂದು ರೀತಿ ಟೈಮ್ ಪಾಸ್ ಮಾಡ್ತಾ ಇದೆ, ಸಮಯ ಕಳೀತಾ ಇದೆ. ಆದ್ರೆ ನಿಜವಾದ ರೀತಿಯ ಸ್ವಾತಂತ್ರ್ಯ ಪ್ರಾಪ್ತಿಗಾಗಿ ಇದು ಸಾಕಾಗಲ್ಲ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇರುತ್ತೆ. ಅಂದ್ರೆ ಮುಸ್ಲಿಮರ ಒಂದು ತುಷ್ಟೀಕರಣ ಮಾಡ್ತಕ್ಕಂತಹ ಒಂದು ತಪ್ಪಾದಂತ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ. ಅದನ್ನು ಇವರು ಖಂಡಿಸಿರ್ತಾರೆ. ಈ ಸಮಯದಲ್ಲಿ ಇವ್ರಿಗೆ ನಮ್ಮ ದೇಶದ ಮೂಲ ಏನು ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಳವಾದಂತಹ ಚಿಂತನೆ ಮಾಡ್ತಾ ಇರ್ತಾರೆ. ತುಂಬಾ ಅಧ್ಯಯನ ಮಾಡಿರ್ತಾರೆ. ಸ್ವತಃ ನೋಡಿ ಎಂತ ಒಂದು ಶಿಕ್ಷಣ ಪಡೆದಿದ್ದಾರೆ. ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇದ್ದಿದೆ ಕಡಿಮೆ, ಅದರಲ್ಲಿ ಇವರು ಡಾಕ್ಟ್ರು. ಸಾಕಷ್ಟು ಇತಿಹಾಸದ ವಿಚಾರಗಳನ್ನ ಅವರು ಚಿಂತನೆ ಮಾಡ್ತಾರೆ. ಇವ್ರಿಗೆ ಎಲ್ಲೋ ಒಂದ್ ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವ ರೂಪ ಬರಕ್ಕೆ ಸಾಕಷ್ಟು ವರ್ಷಗಳ ಮುಂಚೆನೆ ಬೀಜ ರೂಪದಲ್ಲಿ ಅದು ಇವರ ತಲೆಯಲ್ಲಿ ಓಡಕ್ ಶುರು ಆಗುತ್ತೆ. ಎರಡು ಶಬ್ದಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ರಾಷ್ಟ್ರ, ಮತ್ತೊಂದು ರಾಜ್ಯ ಅಂತ. ರಾಜ್ಯ ಅಂತ ಹೇಳಿದ್ರೆ ಒಂದು ದೇಶ ನಡಿಬೇಕು ಅಂದ್ರೆ ಇರತಕ್ಕಂತ ಒಂದು ಆಡಳಿತ ವ್ಯವಸ್ಥೆ. ಹಿಂದಿನ ಕಾಲದಲ್ಲಿ ರಾಜ ಅಂತ ಇರ್ತಾ ಇದ್ದ, ಹಾಗಾಗಿ ಶಬ್ದ ರಾಜ್ಯ ಅಂತ ಬಂದಿದೆ. ಇವತ್ತಾದ್ರೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಈ ರೀತಿಯ ಒಂದು ಆಡಳಿತ ವ್ಯವಸ್ಥೆ. ಇನ್ನೊಂದು ರಾಷ್ಟ್ರ ಅಂತ. ರಾಷ್ಟ್ರ ಅಂದ್ರೆ ಅದು ಸಂಸ್ಕೃತಿ ಆಧಾರಿತ, ಸಾಂಸ್ಕೃತಿಕವಾದಂತ ಒಂದು ವಿಚಾರ. ಈ ಸಮಾಜ ತನ್ನ ಪರಸ್ಪರ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ, ಈ ಸಮಾಜಕ್ಕೆ ಈ ನೆಲದ ಬಗ್ಗೆ ಇರ್ತಕ್ಕಂಥ ಒಂದು ಪ್ರೀತಿ, ಇದನ್ನೆಲ್ಲ ಸೇರಿ ಒಂದು ರಾಷ್ಟ್ರ ಅಂತ ಏನ್ ಕರೀತಾರೆ. ಇದು ಎಟರ್ನಲ್, ಇದು ಶಾಶ್ವತ. ಇದು ರಾಜ್ಯ ಅನ್ನೋದು ಬದಲಾಗತ್ತೆ. ಯಾಕೆಂದ್ರೆ ನಾವು ನೋಡ್ತೀವಿ ನಮ್ಮ ಇತಿಹಾಸದಲ್ಲಿ ಎಷ್ಟೊಂದು ರಾಜರಾಗಿ ಹೋಗಿದ್ದಾರೆ, ರಾಜ್ಯಗಳು ಬಂದಿದೆ ಹೋಗಿದೆ. ಆದ್ರೆ ರಾಷ್ಟ್ರ ಅನ್ನೋದು ಚಿರಂತನವಾದದ್ದು. ಡಾಕ್ಟರ್ ಜಿ ಅವರು ಈ ವಿಚಾರದ ಬಗ್ಗೆ ಆಳವಾಗಿ ಯೋಚನೆ ಮಾಡ್ತಾರೆ. ಎಲ್ಲರೂ ಏನ್ ಯೋಚನೆ ಮಾಡ್ತಾರೆ ಅಂದ್ರೆ ಬ್ರಿಟಿಷರನ್ನ ಇಲ್ಲಿಂದ ಓಡಿಸ್ಬೇಕು, ಆ ರಾಜ್ಯವನ್ನ ನಾವು ಪಡಿಬೇಕು. ಆ ಪಡ್ಬಿಟ್ರೆ ಈ ಇಡೀ ದೇಶದ ಪರಿಸ್ಥಿತಿ ಎಲ್ಲ ಸರಿ ಹೋಗ್ಬಿಡತ್ತೆ ಅನ್ನುವ ಒಂದು ಯೋಚನೆಯಲ್ಲಿ ಆ ಎಲ್ಲಾ ನಾಯಕರು ಇರ್ತಾರೆ. ಇವರು ಕೂಡ ಅದ್ರಲ್ಲಿ ಕೆಲಸ ಮಾಡಿದ್ರು ಸ್ವಲ್ಪ ಸಮಯ. ಗಾಂಧೀಜಿ ಇರ್ಬೋದು, ನೆಹರು ಇರ್ಬೋದು, ಪಟೇಲ್ ಇರ್ಬೋದು, ಚಿತ್ತರಂಜನ್ ದಾಸ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದು ಅದಕ್ಕೆ. ಆದರೆ ಡಾಕ್ಟರ್ ಜಿ ಅವರು ಒಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಅವ್ರು ಯೋಚನೆ ಮಾಡ್ತಾರೆ, ಈ ರಾಜ್ಯ ಬದಲಾದ್ರೆ ಅದರಿಂದ ಸಮಾಜವನ್ನ ಬದಲಾವಣೆ ಮಾಡಕ್ ಆಗಲ್ಲ. ಸಮಾಜವನ್ನ ನಾವು ಸಜ್ಜುಗೊಳಿಸ್ಬೇಕು, ಆಮೇಲೆ ರಾಜ್ಯ ಕೂಡ ಚೆನ್ನಾಗಿ ಹಾಗೆ ಆಗತ್ತೆ ಅಂತ. ಅಂದ್ರೆ ಅವರೆಲ್ಲರೂ ರಾಜ್ಯ ಅನ್ನೋದು ಮೇಲೇನಿದೆ ಅದನ್ನ ತಗೊಂಡ್ರೆ ರಾಷ್ಟ್ರ ಸರಿ ಹೋಗುತ್ತೆ ಅನ್ಕೊಳ್ತಾ ಇರ್ತಾರೆ. ಆದ್ರೆ ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡ್ತಾರೆ, ರಾಷ್ಟ್ರ ಅನ್ನೋದು ಅಂದ್ರೆ ಸಮಾಜ, ಇದು ಸರಿ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವ್ರು ಇದನ್ನ ಆಳವ ಅಧ್ಯಯನ ಮಾಡಿರ್ತಾರೆ. ಯಾಕೆಂದ್ರೆ ನಮ್ಮ ದೇಶದ ಪರಿಸ್ಥಿತಿ ಅವತ್ತು ಹೇಗಿರುತ್ತೆ ಅಂದ್ರೆ ಅತ್ಯಂತ ಲೋಯೆಸ್ಟ್ ಬಾಟಮ್ ಹೊಟ್ಟೋಗಿರುತ್ತೆ. ಎಲ್ಲ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಅತ್ಯಂತ ಬಡತನ, ಕಡು ಬಡತನ. ಅವಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯಂತ ಹಿಂದೆ, ಶಿಕ್ಷಣನೇ ಇಲ್ಲ. ಆವಾಗಿನ ಸ್ಟ್ಯಾಟಿಸ್ಟಿಕ್ಸ್ ಏನೇನು ಹೇಳುತ್ತೆ ಅಂತ ಹೇಳಿದ್ರೆ ಗಂಡಸರಲ್ಲಿ 100ರಲ್ಲಿ 10 ಜನಕ್ಕೆ ಓದು ಬರಹ ಬರ್ತಿತ್ತು ಅಂತ. 10% ಲಿಟ್ರಸಿ ಮೇಲಲ್ಲಿ, ಹೆಣ್ಮಕ್ಳಲ್ಲಿ 1%. ಅಂದ್ರೆ ಲಿಟ್ರಸಿ ರೇಟ್ ಅಷ್ಟು ಕಡಿಮೆ ಇದೆ. ಅಂದ್ರೆ ಶಿಕ್ಷಣದಲ್ಲಿ ಇದೆ, ಬಡತನ ಇದೆ. ನಮ್ದು ಯಾವುದೇ ಉದ್ಯಮಗಳಿಲ್ಲ, ಅದನ್ನೆಲ್ಲ ಬ್ರಿಟಿಷರ್ ನಾಶ ಮಾಡ್ಬಿಟ್ಟಿದ್ದಾರೆ. ಸ್ವಂತಿಕ ಏನೋ ಕ್ರಿಯೇಟಿವ್ ಆಗಿ ಏನು ನಡೀತಾ ಇಲ್ಲ. ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲ ಬಿದೋಗಿದೆ. ನಮ್ ಯಾವುದೇ ಆವಿಷ್ಕಾರಗಳೇನು ಮಾಡ್ತಾ ಇಲ್ಲ ನಾವು. ಜೊತೆಗೆ ರೋಗಗಳು, ಪ್ಲೇಗ್ ಅಂತೆ, ಕಾಲರಾ ಅಂತೆ, ಮಲೇರಿಯಾ ಅಂತೆ, ಮೇಲಿಂದ ಮೇಲೆ ಬರ್ತಾ ಇಷ್ಟು ಜನ ಸಾಯ್ತಾ ಇದ್ದಾರೆ. ಇದ್ರ ಜೊತೆಗೆ ಆ ದಾಸ್ಯದ ಇದರಲ್ಲಿ ಅನೇಕ ಒಂದ್ ರೀತಿ ನಿಂತು ನೀರ್ ತರ ಆಗ್ಬಿಟ್ಟಿದೆ. ಹೇಗೆ ಒಂದ್ ನೀರ್ ನಿಂತೋಯ್ತು ಅಂದ್ರೆ ಅಲ್ಲಿ ಏನೇನೋ ರೋಗ ರುಜಿನಗಳು ಹುಟ್ಕೊಳ್ಳುತ್ತೆ. ಹಾಗೆ ನಮ್ಮ ಸಮಾಜದಲ್ಲಿ ಏನೇನೋ ತಪ್ಪಾದಂತಹ ಒಂದು ಪದ್ಧತಿಗಳು, ಸಂಪ್ರದಾಯಗಳು ಮೂಡ್ಕೊಂಡ್ಬಿಟ್ಟಿದೆ. ಒಬ್ರಿಗೊಬ್ರು ಸೇರ್ತಾ ಇಲ್ಲ. ಈ ರೀತಿ ಒಂದ್ ರೀತಿಯ ನಿಂತು ನೀರಾಗ್ಬಿಟ್ಟಿದೆ ಸಮಾಜ. ಇದನ್ನ ಸರಿ ಮಾಡದೆ ಹೊತ್ತು
ನಾವು ಕೇವಲ ರಾಜ್ಯವನ್ನ ತಗೊಂಡ್ರೆ ಅದು ಸಾಕಾಗಲ್ಲ ಅಂತ ಇವ್ರಿಗೆ ಬಲವಾಗನ್ಸುತ್ತೆ. ಹೇಗಿತ್ತು ಆಗಿನ ಪರಿಸ್ಥಿತಿ ಅಂತ ಒಬ್ರು ಕನ್ನಡದ ಕವಿ ಶಿವರಾಮ ಅನ್ನೋರು ತುಂಬಾ ಸುಂದರವಾಗಿ ಒಂದು ಹಾಡಿನಲ್ಲಿ ಹೇಳ್ತಾರೆ. ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಆಗ ಸಂಘ ಪ್ರಾರಂಭ ಆದಂತ ಸಮಯದ ಪರಿಸ್ಥಿತಿಯನ್ನ ವರ್ಣನೆ ಮಾಡ್ತಾರೆ. ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು. ಅಂದ್ರೆ ತಾಯಿ ಭಾರತೀಯ ಕೊರಳನ್ನ ಈ ಬಿಗಿದ್ಬಿಟ್ಟಿದೆ. ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು, ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು. ದೇಶ ದಾಸ್ಯ ಅನ್ನುವ ಒಂದು ಹೆಂಡವನ್ನ ಕುಡಿದು ಮಲ್ಕೊಂಬಿಟ್ಟಿದಂತೆ. ದೇಶ ನಿಸ್ತೇಜವಾಗ್ಬಿಟ್ಟಿದೆ. ಮಾತಿರದ ಕಂಠದೊಳು ಭಯಭೀತ ಭಾವದೊಳು ಹಿಂದು ಬಂಧುಗಳೆಲ್ಲ ಹರಿದು ಹಂಚಿರಲು ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ. ಅಂದ್ರೆ 1000 ವರ್ಷಗಳಿಂದ ಪರಕೀಯರ ಪದಪ್ರಹಾರ ಅಂದ್ರೆ ಕಾಲಿನ ಒದೆತ ತಿಂದು ತಿಂದು ತನ್ನ ಅಸ್ತಿತ್ವವನ್ನೇ ತಾನು ಮರೆತಿರಲು. ಎಷ್ಟು ಮಟ್ಟಿಗೆ ಅಂದ್ರೆ ತಾಯಿ ಭಾರತಿಗೆ ಅನಿಸ್ತಾ ಇದೆಯಂತೆ. ಆ ಹಾಡಿನಲ್ಲಿ ಹೇಳ್ತಾರೆ, ಕುಪುತ್ರ ಕೋಟಿ ಇದೇಕೆ ಬಂಜೆತನ ಲೇಸೆಂದು. ಅಂದ್ರೆ ಕುಪುತ್ರ, ಸುಪುತ್ರ ಅಂದ್ರೆ ಒಳ್ಳೆ ಮಗ ಅಂತ, ಕುಪುತ್ರ ಅಂದ್ರೆ ಕೆಟ್ಟ ಮಗ ಅಂತ. ಕುಪುತ್ರ ಈ ಹಿಂದೂ ಸಮಾಜ ಇದ್ರ ಬಗ್ಗೆ ತಾಯಿ ಭಾರತಿಗೆ ಅನಿಸ್ತಾ ಇದೆಯಂತೆ. ಕುಪುತ್ರ ಕೋಟಿ ಇದೇಕೆ ಬಂಜೆತನ ಲೇಸೆಂದು ತಾಯಿದೇವಿ ಕಣ್ಣೀರ ಸುರಿಸುತ್ತಿರೆ. ಅಂದ್ರೆ ಈ ರೀತಿಯ ಪರಿಸ್ಥಿತಿ ಇತ್ತು. ಹಿಂದೂಗಳೆಲ್ಲ ಹರಿದು ಹಂಚೋ ಇದ್ದಾರೆ, ಒಬ್ರಿಗೊಬ್ರು ಸೇರ್ತಾ ಇಲ್ಲ, ಒಂದು ವಿಶ್ವಾಸ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇವರು ಇದನ್ನ ಸರಿ ಮಾಡಬೇಕು ಅಂತ ಹೊರಡ್ತಾರೆ. ಇವರು ಹೇಳಿ ಕೇಳಿ ಒಬ್ಬ ಡಾಕ್ಟರ್ ಏನ್ ಮಾಡ್ತಾನೆ ಅಂದ್ರೆ, ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ರೋಗವನ್ನ ಗುರುತಿಸಿ ಅದಕ್ಕೆ ಒಂದು ಔಷಧಿಯನ್ನು ಕೊಡ್ತಾನೆ. ಇವರು ಒಬ್ಬ ವ್ಯಕ್ತಿಗೆ ಡಾಕ್ಟರ್ ಅಷ್ಟಲ್ಲ, ಒಬ್ಬ ಸಾಮಾಜಿಕ ವೈದ್ಯ ಅಂತ ಕರಿಬಹುದು. ನಮ್ಮ ಸಮಾಜಕ್ಕೆ ಇರ್ತಕ್ಕಂಥ ರೋಗ ಏನು ಅಂತ ಗುರುತಿಸೋ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ತುಂಬಾ ಡಾಕ್ಟ್ರು ಇವತ್ತು ಅನೇಕ ಡಾಕ್ಟರ್ಗೆ ಸಮಯನೇ ಇಲ್ಲ. ಒಬ್ಬ ಪೇಷಂಟ್ ಬಂದಾನ ತಕ್ಷಣ ಒಂದು ಔಷಧಿ ಬರ್ಕೊಡ್ತಾರೆ. ಆ ಡಯಾಗ್ನೈಸ್ ಮಾಡ್ಬೇಕಲ್ಲ ಏನಿದೆ ಅಂತ. ನಮ್ಮ ಬೆಂಗಳೂರಿನಲ್ಲೊಬ್ಬ ಹಿರಿಯ ಡಾಕ್ಟರ್ ಇದ್ರು, ಡಾಕ್ಟರ್ ಉಪೇಂದ್ರ ಶೆಣೈ ಅಂತ. ಅವ್ರು ಹೇಳೋರು, ತಲೆನೋವು ಸುಮಾರು 33 ತರ ಇದೆ ಅಂತ. ಯಾವ ತಲೆನೋವು ಅಂತ ಕಂಡಿಡಿದ್ರೆ 1-2 ಮಾತ್ರೆಯಲ್ಲೇ ವಾಸಿ ಆಗುತ್ತೆ ಅಂತ. ಆದ್ರೆ ಅದು ಯಾವ ತಲೆನೋವು ಅಂತ ಕಂಡುಹಿಡಿಯೋದಕ್ಕೆ ಡಾಕ್ಟರ್ಗೂ ಪೇಷಂಟ್ಸ್ ಇಲ್ಲ, ಪೇಷಂಟ್ಗೂ ಒಂದು ವ್ಯವಧಾನ ಇಲ್ಲ. ಅಂದ್ರೆ ಏನು ಮೂಲ ಕಾರಣ ಅಂತ ಕಂಡುಹಿಡಿದೆ ಏನೇನಕ್ಕೋ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಅದು ವಾಸಿ ಆಗಲ್ಲ. ಇನ್ನೇನೋ ಹೊಸ ರೋಗಗಳು ಉಟ್ಕೊಳ್ಳುತ್ತೆ, ಸೈಡ್ ಎಫೆಕ್ಟ್ಗಳಾಗತ್ತೆ. ಇದು ವೈದ್ಯಕೀಯ ಕ್ಷೇತ್ರದ ಒಂದು ವಾಸ್ತವಿಕ ಸತ್ಯ. ಹಾಗೆ ನಮ್ಮ ಭಾರತದ ಪರಿಸ್ಥಿತಿಯನ್ನ ನೋಡಿದಾಗ ಡಾಕ್ಟರ್ಜಿಯವರು ಆಳಕ್ಕೆ ಹೋಗಿ ಇಲ್ಲಿ ಗುರುತಿಸ್ತಾರೆ. ಏನಂದ್ರೆ ನಮ್ಮ ಭಾರತದ ಹಿಂದೂ ಸಮಾಜದ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ, ಮೊದಲನೇದು ಆತ್ಮವಿಸ್ಮೃತಿ. ಅಂದ್ರೆ ಆತ್ಮ ಅಂದ್ರೆ ನಾನು, ವಿಸ್ಮೃತಿ ಅಂದ್ರೆ ಮರುವು. ನಾನ್ ಯಾರು ಅನ್ನೋದೇ ಮರ್ತೋಗಿದೆ. ಒಂದ್ಸಲಿ ಒಂದು ಶಾಲೆಯಲ್ಲಿ ಹೋದಾಗ ಒಂದು 40 ಜನ ವಿದ್ಯಾರ್ಥಿಗಳಿದ್ದಾರೆ. ಆಗಿನ ಕಾಲದ ಒಂದು ಇದು ದಾಖಲೆ ಆದಂತ ಒಂದು ಘಟನೆ ಇದು. ಅಲ್ಲಿ ಹೋದಂತ ಯಾರೋ ಪ್ರಮುಖರು ಕೇಳ್ತಾರಂತೆ, ನಿಮ್ಮಲ್ಲಿ ಹಿಂದೂಗಳು ಎಷ್ಟು ಜನ ಇದ್ದೀರಾ ಅಂತ. ಯಾರು ಕೈ ಎತ್ತಲಿಲ್ಲ. 40 ಜನ ಇದ್ದಾರೆ ವಿದ್ಯಾರ್ಥಿಗಳು. ಇವ್ರು ಅನ್ಕೊಂಡ್ರಂತೆ ಪ್ರಾಯಶಃ ಹಿಂದೂಗಳು ಯಾರು ಇಲ್ಲ ಅಂದ್ಬಿಟ್ಟು ಆಮೇಲೆ ಮುಸಲ್ಮಾನರು ಎಷ್ಟು ಜನ ಇದ್ದಾರಾ ಅಂತ ಕೇಳಿದಾರೆ. ಆಗ ಒಂದು 4 ಜನ ಕೈ ಎತ್ತಿದ್ದಾರೆ. ಕ್ರಿಶ್ಚಿಯನ್ ಎಷ್ಟು ಜನ ಇದ್ದಾರೆ ಅಂತ ಕೇಳ್ಯಾರ, 2 ಕೈ ಎತ್ತಿದ್ದಾರೆ. ಅಂದ್ರೆ 4 + 6 2 6 ಆಯ್ತು. ಇನ್ನ ಮತ್ತೆ ನೀವೆಲ್ಲ ಯಾರು ಅಂತ ಕೇಳಿದ್ರೆ, ನಾನು ಪಟೇಲ್, ನಾನು ಬ್ರಾಹ್ಮಣ, ನಾನು ಒಕ್ಕಲಿಗ ಅಂತ ಹೇಳಿರಂತೆ. ಅಂದ್ರೆ ಅವ್ರು ರಿಪೋರ್ಟ್ ಬರೆದ್ರಂತೆ, ಹಿಂದೂ ಅಂದ್ರೆ ಯಾರು ಅಂದ್ರೆ ದೋಸ್ ಹೂ ಆರ್ ನಾನ್ ಕ್ರಿಶ್ಚಿಯನ್ ಅಂಡ್ ನಾನ್ ಮುಸ್ಲಿಂ ಆರ್ ಕಾಲ್ಡ್ ಹಿಂದೂಸ್ ಅಂತ ಬರೆದ್ರಂತೆ. ಡೆಫಿನಿಷನ್ ಆ ರೀತಿ. ಒಬ್ಬ ಯಾರು ವಿದೇಶಿ ವ್ಯಕ್ತಿ ಭಾರತಕ್ಕೆ ಬರಬೇಕು ಅಂತ ಬಂದಿಯಾನ. ಅವನಿಗೆ ಭಾರತ ಅಂದ್ರೆ ಹಿಂದೂಸ್ತಾನ, ಹಿಂದೂಗಳೆಲ್ಲ ಇರ್ತಾರೆ ಇಲ್ಲಿ ಅಂತ ಹೇಳಿ ಅವನು ಬಂದಿದ್ದಾನೆ. ವಾಪಸ್ ಹೋದ ನಂತರ ಆಗಿನ ಕಾಲದ ಒಂದು ಪ್ರಸಂಗ ಇದೆ. ಅವನು
ತನ್ನ ಸ್ನೇಹಿತರಿಗೆ, ಬೇರೆ ದೇಶದವನು ಅವನ ಸ್ನೇಹಿತರಿಗೆ ಅಲ್ಲಿ ಹೇಳಿದ್ನಂತೆ, ನಾ ಭಾರತಕ್ಕೆ ಹೋದೆ, ಹಿಂದೂಗಳು ಸಿಗ್ಲೇ ಇಲ್ಲ ನಂಗೆ ಅಂತ. ಯಾಕೆಂದ್ರೆ ಅಲ್ಲಿ ಹೋದ್ರೆ ಬಂಗಾಳಿಗಳು ಸಿಕ್ಕರು, ತಮಿಳರು ಸಿಕ್ಕರು, ಕನ್ನಡಿಗರು ಸಿಕ್ಕರು, ಒಕ್ಕಲಿಗರು ಸಿಕ್ಕರು, ಕುರುಬರು ಸಿಕ್ಕಿದ್ರು, ಬೇರೆ ಬೇರೆ ಜಾತಿ ಹೆಸರು ಎಲ್ಲ ಸಿಕ್ಕಿದ್ರು, ಹಿಂದೂಗಳು ನಂಗೆ ಸಿಗಲೇ ಇಲ್ಲ ಅಂತ. ಎಲ್ಲಿದ್ದಾರೆ ಅವರು ಅಂತ ಕೇಳಿದ್ನಂತ. ಅಂದ್ರೆ ನಮ್ಮ ದೇಶದ ಸ್ಥಿತಿ ಏನಾಗಿತ್ತು ಅಂದ್ರೆ ಆತ್ಮವಿಸ್ಮೃತಿ, ನಾನ್ ಯಾರು ಅಂತಾನೆ ಮರ್ತೋಗಿದೆ. ಪ್ರಾಯಶಃ ಮರವುಗಳಲ್ಲಿ ಅತ್ಯಂತ ದೊಡ್ಡ ಮರವು ಅಂದ್ರೆ ಅದೇ, ನಾವ್ ಯಾರು ಅನ್ನೋ ಐಡೆಂಟಿಟಿನೇ ಮರ್ತೋಗಿದೆ. ಅಂದ್ರೆ ಅದನ್ನೇ ಇದು ಡಾಕ್ಟರ್ ಗುರುತಿಸ್ತಾರೆ. ನಮ್ಮ ಸಮಾಜದ ಏನಾಗಿದೆ ಅಂದ್ರೆ ನಾವ್ ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಅಭಿಮಾನ ಇಲ್ಲ, ನಿರಭಿಮಾನ. ಇದು ದೊಡ್ಡ ಕಾಯಿಲೆ ಅಂತ ಕಂಡಿಡ್ತಾರೆ. ಹೇಗಿತ್ತು ಅಂದ್ರೆ ಪರಿಸ್ಥಿತಿ ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನನ್ನನ್ನ ಬೇಕಾದ್ರೆ ಕತ್ತಿ ಅಂತ ಕರೀರಿ, ಆದ್ರೆ ಹಿಂದೂ ಅಂತ ಕರಿಬೇಡಿ. ಅಂದ್ರೆ ಹಿಂದೂ ಅಂದ್ರೆ ಅತ್ಯಂತ ಕೀಳು ಭಾವ, ಹಿಂದೂ ಅಂದ್ರೆ ಅತ್ಯಂತ ಅವಮಾನಕರ ಸ್ಥಿತಿ ಆಗಿ ತಲುಪಿಬಿಟ್ಟಿತ್ತು. ಜನರ ಭಾವನೆ ಅಷ್ಟೇ ಇದೆಲ್ಲ. ಡಾಕ್ಟರ್ ಜಿ ಯೋಚನೆ ಮಾಡ್ತಾರೆ, ಇದನ್ನ ನಾವು ಸರಿ ಮಾಡಬೇಕು, ನಾವ್ ಯಾರು ಅಂತ ತಿಳಿಸ್ಬೇಕು. ಅದು ಬಹಳ ಮುಖ್ಯವಾದ ಕೆಲಸ. ನಾವ್ ಯಾರು ಅಂತ ಗೊತ್ತಾಯ್ತು ಅಂದ್ರೆ, ನಾವು ಹಿಂದೂಗಳಂದ್ರೆ ಯಾರು, ಎಷ್ಟು ಪ್ರಾಚೀನವಾದಂತ ಸಮಾಜ, ಇಡೀ ಜಗತ್ತಿಗೆ ಬೆಳಕು ಕೊಟ್ಟಂತಹ ಸಮಾಜ. ಈ ದೇಶದ ಒಂದು ಪ್ರಾಚೀನ ವಿಶ್ವವಿದ್ಯಾಲಯ ನಲಂದ, ತಕ್ಷಶಿಲಾ, ಓದಂತಪುರಿ, ವಿಕ್ರಮಶಿಲಾ, ಸಾರನಾಥ, ಎಲ್ಲ ವಿಶ್ವವಿದ್ಯಾಲಯಗಳಿಗೆ ಓದಕ್ಕೋಸ್ಕರ ಜಗತ್ತಿನ ಮೂಲಗಳಿಂದ ಬರ್ತಾ ಇದ್ರು. ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡ್ತಾ ಇದ್ದದ್ದು ಭಾರತ. ಅತ್ಯಂತ ಶ್ರೀಮಂತವಾದಂತಹ ದೇಶವಿತ್ತು ಭಾರತ. ಹಾಗಾಗಿ ಇಷ್ಟು ಜನ ಆಕ್ರಮಣಕಾರಿಗಳು ಬಂದ್ರು. ಯಾವ್ದೇ ಒಬ್ಬ ಕಳ್ಳ, ದರೋಡೆಕೋರ ಬಡವ್ರ ಮನೆಗೆ ಹೋಗಲ್ಲ, ಎಲ್ಲಿ ಶ್ರೀಮಂತಿಕೆ ಇದೆ ಅಲ್ಲಿಗೆ ಹೋಗ್ತಾನೆ. ಭಾರತ ಅತ್ಯಂತ ಶ್ರೀಮಂತ, ಸಂಪದ್ಭರಿತವಾದಂತ ದೇಶವಾಗಿತ್ತು. ಹಾಗಾಗಿ ಈ ದೇಶದ ಮೇಲೆ ಬಂದಂತವರೆಲ್ಲ ಇಲ್ಲಿ ಲೂಟಿ ಮಾಡಿದ್ದಾರೆ. ಹಡಗುಗಳಲ್ಲಿ ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ಸಂಪತ್ತಿತ್ತು, ವಿದ್ಯೆ ಇತ್ತು, ಜನರು ಒಳ್ಳೆಯವರು, ಕ್ಷಾತ್ರವೂ ಇತ್ತು. ಯಾಕೆಂದ್ರೆ ಎಷ್ಟು ಜನ ಬಂದಿ ಅವ್ರನ್ನೆಲ್ಲ ನಾವು ಒಂದು ಹಿಂದಿ ಹಾಡಿದೆ, ಅದರಲ್ಲಿ ಹೇಳ್ತಾರೆ, ಪೂರ್ಣ ಗ್ರೀಕ ಶಕಯವನ್ ಟೂಟ ತೇತೆ ಭೂಮಿ ಪರ್. ಪೂರ್ಣರು, ಶಕರು ಅವರೆಲ್ಲ ಬಂದ್ರು ಪ್ರಾರಂಭದ ದಿನಗಳಲ್ಲಿ ಆಕ್ರಮಣ ಮಾಡಕ್ಕೆ. ಎಲ್ಲೋದ್ರು ಅವರು? ಪತಾ ನಹಿ ಕಹಾ ಹವೆ ಅತೀತ ಮೇ ಸಮಾಗಯೇ. ಅಂದ್ರೆ ಅವ್ರು ಎಲ್ಲೋದ್ರು, ಅವ್ರ ಅಡ್ರೆಸ್ಸೇ ಇಲ್ಲ. ಆ ರೀತಿ ಅವ್ರನ್ನೆಲ್ಲ ನಾವು ಎದುರಿಸಿ ಅವ್ರನ್ನ ಜೀರ್ಣ ಮಾಡ್ಕೊಂಡಂತ ಸಮಾಜ. ಆದ್ರೆ ಅದೆಲ್ಲ ಮರ್ತೋಗಿದೆ ನಮ್ಗೆ. ನಾವ್ ಯಾರು ಅಂತಾನೆ ಗೊತ್ತಿಲ್ಲ. ಯಾರೋ ಬ್ರಿಟಿಷರು ನಮ್ಮ ಉದ್ಧಾರ ಮಾಡಕ್ ಬಂದ್ಯಾರೆ ಅನ್ನುವ ಭ್ರಮೆಗೊಳಗಾಗ್ಬಿಟ್ಟಿವಿ. ಹಾಗಾಗಿ ಈ ಮೊದಲ ಸಮಸ್ಯೆ ಅಂದ್ರೆ ಆತ್ಮವಿಸ್ಮೃತಿ. ಎರಡನೇದು, ನಮ್ ಸಮಾಜ ವಿಘಟಿತವಾಗ್ಬಿಟ್ಟಿದೆ. ನಾವೆಲ್ಲ ಬೇರೆ 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 ಬೇರೆಯಾಗಿ ಯೋಚನೆ ಮಾಡ್ತಾ ಇದೀವಿ. ಒಟ್ಟು ಸೇರ್ತಾನೆ ಇಲ್ಲ ಹಿಂದೂಗಳು. ಬೇರೆ ಬೇರೆ ಜಾತಿ, ಪಂಗಡ, ಭಾಷೆ, ಅವ್ರ ಶ್ರೀಮಂತರು, ಬಡವರು ಅನ್ನುವ ಸಣ್ಣ 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 ಒಂದು ಪಂಗಡ ಮಾಡ್ಕೊಂಡು ನಮ್ಮ ಶತ್ರುಗಳಿಗೆ ಅನುಕೂಲ ಮಾಡ್ತಾ ಇವಿ. ನಮ್ಮ ವಿಘಟಿತವಾದಂತಹ ಪರಿಸ್ಥಿತಿ, ಇದನ್ನ ಸರಿ ಮಾಡಬೇಕು ಅಂತ. ಆವತ್ತಿನ ಹಿಂದೂ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳ್ತಾರೆ. ಹಿಂದೂ ಅಂದ್ರೆ ಏನು ಅಂದ್ರೆ, ಒಬ್ಬ 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 ಹಿಂದೂ ಇದಾನೆ ಅಂದ್ರೆ ಅವನೊಬ್ಬ ಫಿಲಾಸಫರ್. ಒಬ್ಬನೇ ಒಬ್ಬ ಹಿಂದೂ ಇದ್ದಾನೆ, ಒಬ್ಬ ಫಿಲಾಸಫರ್. ಸದಾ ಒಂದು ದೊಡ್ಡ ದೊಡ್ಡ ನಮ್ಮ ಹಿಂದೂಗಳಲ್ಲಿ ಗೊತ್ತಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ, ಅವನೇನು ಓದಿರ್ಬೇಕು ಅಂತಲ್ಲ, ಆದ್ರೆ ದೊಡ್ಡ ದೊಡ್ಡ ವೇದಾಂತವನ್ನ ಮಾತಾಡೋದು ಅವನ ರಕ್ತಗತವಾಗಿ ಬಂದಿರುತ್ತೆ. ಹಾಗಾಗಿ ಎವ್ರಿ ಹಿಂದೂ ಇಸ್ ಎ ಫಿಲಾಸಫರ್. ಇಬ್ರು ಹಿಂದೂ ಸೇರಿದ್ರೆ ಇವನ್ ಫಿಲಾಸಫಿ ಹೊಂದಾಣಿಕೆ ಆಗಲ್ಲ. ಸ್ವಲ್ಪ ಅಲ್ಲಿ ಮತಭೇದ ಆಗತ್ತೆ, ವಾದಗಳಾಗತ್ತೆ. 3 ಜನ ಹಿಂದೂ ಸೇರಿದ್ರೆ ಜಗಳನೇ ಆಗ್ಬಿಡುತ್ತೆ. ಅವು ಪ್ರತಿಯೊಬ್ರದ್ದು ಬೇರೆ ಬೇರೆ ಫಿಲಾಸಫಿ. ಕಡೆಗೆ 4 ಜನ ಹಿಂದೂ ಸೇರೋದೇ ಇಲ್ಲ ಅಂತ. ಆದ್ರೆ 4 ಜನ ಹಿಂದೂ ಸೇರ್ತಾರೆ ಯಾವಾಗ ಅಂದ್ರೆ 5ನೇ ವ್ಯಕ್ತಿ ಅವ್ರ ಮೇಲೆ ಮಲಗಿದ್ದಾಗ ಅಂತ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಸತ್ತೋದಾಗ ಮಾತ್ರ 4 ಜನ ಹಿಂದೂಗಳು ಒಂದೇ ದಿಕ್ಕಿನಲ್ಲಿ ಹೋಗ್ತಾರೆ. ಯಾವಾಗ ಅಂದ್ರೆ 5ನೇ ವ್ಯಕ್ತಿ ಸತ್ತಿರ್ಬೇಕು. ಅದು ಯಾವಾಗ ತನಕ ಅಂದ್ರೆ ಆ ಸ್ಮಶಾನ ತನಕ ಅಷ್ಟೇ. ಆಮೇಲೆ 4 ಜನ 4 ದಿಕ್ಕಿಗೆ ಹೋಗ್ತಾರೆ. ಇದು ಹಿಂದೂ ಸಮಾಜದ ಸ್ಥಿತಿಯಾಗಿತ್ತು.
ಅಂತಹ ಸಮಾಜವನ್ನ ಆತ್ಮವಿಸ್ಮೃತಿಯಿಂದ ಅವರು ಆತ್ಮವಿಶ್ವಾಸದೆಡೆಗೆ ತಗೊಂಡೋಗ್ತಕ್ಕಂತಹ ಈ ವಿಘಟಿತ ಸ್ಥಿತಿಯಿಂದ ಸಂಘಟಿತ ಮಾಡಬೇಕು ಅನ್ನುವ ಕೆಲಸಕ್ಕೋಸ್ಕರ ಡಾಕ್ಟರ್ ಜಿ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಪ್ರಾರಂಭ ಮಾಡ್ತಾರೆ. ಸೊ ಡಾಕ್ಟರ್ ಜಿ ಅವರು ಈ ಸಂಘದ ಒಂದು ಪ್ರಾರಂಭದ ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಹಿಂದೂ ಸಮಾಜ ಅದು ಸರಿ ಹೋಗ್ಬೇಕು ಅಂತ. ಎಲ್ರು ಅವಾಗ ಏನ್ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬ್ರಿಟಿಷರು ಹೊರಡೆ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಡಾಕ್ಟರ್ ಜಿ ಅವರು ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಮಾಡ್ತಾರೆ. ಇವ್ರು ಯೋಚನೆ ಮಾಡ್ತಾರೆ, ಈಗ ಮನೆಗೆ ಒಬ್ಬ ಕಳ್ಳ ಬಂದಿದ್ದಾನೆ ಅಂದ್ರೆ ಒಂದು ಕಳ್ಳನ್ ಓಡಿಸ್ಬೇಕು, ಸರಿ ಇದೆ. ಆದ್ರೆ ಕಳ್ಳ ಹೆಂಗ್ ಬಂದ, ಎಲ್ಲಿ ನಮ್ದು ವೀಕ್ ಪಾಯಿಂಟ್ ಇದೆ, ಎಲ್ಲಿ ನಮ್ಮ ಬಾಗಿಲಿನ ಚಿಲ್ಕ ಸರಿ ಇಲ್ಲ, ಎಲ್ಲಿ ಒಂದು ಅವನು ಒಳಗ್ ಬರತಕ್ಕಂತ ಅವನ ಕನ್ನ ಹೊಡೆದಿಯಾನೆ, ಎಲ್ಲಿ ಗೋಡೆ ದುರ್ಬಲ ಆಯ್ತು, ಇದನ್ನ ಹುಡುಕ್ಬೇಕು, ರಿಪೇರಿ ಮಾಡ್ಬೇಕು. ಇಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಕಳ್ಳ ಬರ್ತಾನೆ. ಹಂಗೆ ನಾವು ಬ್ರಿಟಿಷರನ್ನು ಓಡಿಸ್ಬೇಕು ಅಂತ ಓಡಾಡ್ತಾ ಇವಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇದೇ ಎಲ್ಲರ ಗುರಿಯಾಗಿತ್ತು. ಆದ್ರೆ ಡಾಕ್ಟರ್ ಜಿ ಅದು ಸರಿಯೇ, ಆದ್ರೆ ಅವ್ರು ಹೋದ್ರೆ ಇನ್ಯಾರೋ ಬರ್ಬೋದಲ್ಲ, ಜರ್ಮನ್ರು ಬರ್ಬೋದು. ಯಾಕಂದ್ರೆ ನಮ್ಮ ಇಡೀ ಇತಿಹಾಸ ನೋಡಿದ್ರೆ ಅದೆಷ್ಟೋ ಜನ ಇಲ್ಲಿ ಬಂದಿದ್ದಾರೆ, ಆಕ್ರಮಣ ಮಾಡ್ಯಾರ. ಅಂದ್ರೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಕಂಡುಹಿಡಿಬೇಕು, ಅದನ್ನ ಇವರು ಗುರುತಿಸ್ತಾರೆ. ಹಾಗಾಗಿ ಇವರು ಕ್ರಾಂತಿಕಾರಿಯಾಗೂ ಕೆಲಸ ಮಾಡ್ಯಾರೆ. ಅದಾದ್ಮೇಲೆ ಇಲ್ಲಿ ಕಾಂಗ್ರೆಸ್ಸಿನ ಆ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಇದೆಲ್ಲ ಮಾಡ್ತಾ ಮಾಡ್ತಾ ಜೊತೆಗೆ ಅವ್ರಿಗನ್ಸತ್ತೆ ಇದ್ರ ಜೊತೆಗೆ ಇನ್ನೊಂದು ವಿಶೇಷ ಪ್ರಯತ್ನ ಮಾಡಬೇಕು, ಮುಂದೆ ಕೂಡ ನಮ್ಮ ಸಮಾಜ ಅತ್ಯಂತ ಬಲಿಷ್ಠವಾಗಬೇಕು. ಯಾಕೆಂದ್ರೆ ನಾವು ಗಮನಿಸಿದ್ರೆ ಯಾರ್ಯಾರು ಆಕ್ರಮಣ ಮಾಡಿ ಅವ್ರೆಲ್ಲ ಹಿಡಿಯಷ್ಟು ಜನ ಬಂದ್ಯಾರಷ್ಟೇ. ಇವಾಗ ಭಾರತದಲ್ಲಿ ಆಗ ಒಂದು 30 ಕೋಟಿ ಜನಸಂಖ್ಯೆ ಇತ್ತು ಅಂದ್ರೆ, ಬ್ರಿಟಿಷರೇನು 30 ಕೋಟಿ ಜನ ಬಂದಿರಲಿಲ್ಲ. 30 ಕೋಟಿ ಯಾಕೆ, 3 ಕೋಟಿನೂ ಇಲ್ಲ, 1 ಲಕ್ಷನ 1.5 ಲಕ್ಷ ಜನ ಬಂದಿಯಾರಷ್ಟೇ. ಆದ್ರೆ ಇಡೀ ದೇಶವನ್ನು ಆಳ್ತಾ ಇದ್ದಾರೆ. ಯಾಕೆ ಅಂದ್ರೆ ನಮ್ಮಲ್ಲಿ ಈ ರೀತಿಯ ಒಂದು ವಿಘಟಿತ ಭಾವ ಇದೆ. ಹಾಗಾಗಿ ಇದನ್ನ ಸರಿ ಮಾಡಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಸ್ವಾಮಿ ವಿವೇಕಾನಂದರದೊಂದು ಮಾತಿದೆ. ವಿವೇಕಾನಂದರು ಹೇಳ್ತಾರೆ, ಸ್ವಾತಂತ್ರ್ಯ ನಮ್ಗೆ ನೀವು ತಂದ್ಕೊಡ್ಬಹುದಾ ಅಂತ ಒಬ್ರು ಕೇಳ್ತಾರೆ. ಆಗ ಸಂಜೆ ಇರುತ್ತೆ. ಆಗ ವಿವೇಕಾನಂದರು ಹೇಳ್ತಾರೆ, ನಾ ಮನ್ಸು ಮಾಡಿದ್ರೆ ನಾಳೆ ಬೆಳಿಗ್ಗೆ ಸೂರ್ಯೋದಯದೊಳಗಡೆ ನಿಮ್ಗೆ ಸ್ವಾತಂತ್ರ್ಯ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ವಿವೇಕಾನಂದರು ಹೇಳ್ತಾರೆ, ಆದ್ರೆ ಆ ಸೂರ್ಯೋದಯಕ್ಕೆ ಬಂದಂತ ಸ್ವಾತಂತ್ರ್ಯವನ್ನ ಸೂರ್ಯಾಸ್ತದವರೆಗೆ ರಕ್ಷಿಸ್ಕೊಳ್ತಕ್ಕಂಥ ಜನ ಎಲ್ಲಿದ್ದಾರೆ ಇಲ್ಲಿ ಅಂತ ಪ್ರಶ್ನೆ ಕೇಳಿರ್ತಾರೆ. ವೇರ್ ಆರ್ ಮೆನ್ ಟು ಪ್ರೊಟೆಕ್ಟ್ ದಿಸ್ ಫ್ರೀಡಮ್ ಟಿಲ್ ದ ಡಸ್ಕ್ ಅಂತ. ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ಬೈ ಟುಮಾರೋ ಡಾನ್. ಡಾನ್ ಅಂದ್ರೆ ಸೂರ್ಯೋದಯ. ವೇರ್ ಆರ್ ಮೆನ್ ಟು ಪ್ರೊಟೆಕ್ಟ್ ಟಿಲ್ ದ ಡಸ್ಕ್. ಸಂಜೆ ಸೂರ್ಯಾಸ್ತ ತನಕ ಉಳಿಯತ್ತೆ ಅಂತ ಏನ್ ಗ್ಯಾರಂಟಿ? ಅಂದ್ರೆ ಇಲ್ಲಿ ಕೊರತೆಯನ್ನು ಗುರ್ತಿಸಿದ್ರು ಅನೇಕರು. ಸ್ವಾಮಿ ವಿವೇಕಾನಂದರು ಅವರು ನ್ಯೂಯಾರ್ಕ್ ನಲ್ಲಿದ್ದಾಗ ಒಂದು ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಲಿಯಾನ್ ದಂಪತಿಗಳ ಮನೆಯಲ್ಲಿ ಉಳ್ಕೊಂಡು ರಾತ್ರಿ ಊಟ ಆದ್ಮೇಲೆ ಇವರು ಸ್ವಲ್ಪ ಏನೋ ಒಂದು ಮಾತಾಡ್ತಾ ವಿವೇಕಾನಂದರು ಹೇಳ್ತಾರೆ, ನಾನು ಇಲ್ಲಿ ಪಾಶ್ಚಿಮಾತ್ಯ ದೇಶಕ್ಕೆ ಬಂದು ಪ್ರಲೋಭನೆಗೊಳಗಾಗ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಆ ವೃದ್ಧ ದಂಪತಿಗಳಲ್ಲಿ ಅವರು ಹೇಳಿದಾಗ ಅವರು ತಮಾಷೆ ಮಾಡ್ತಾರೆ. ಯಾಕಂದ್ರೆ ವಿವೇಕಾನಂದರು ಒಬ್ಬ ಯುವಕ, ಸ್ಫುರದ್ರೂಪಿ ಯುವಕ, 30 ವರ್ಷದ ತರುಣ ಪ್ರಲೋಭನೆಗೊಳಗಾಗಿದ್ದಾನೆ ಅಂತ ಹೇಳಿದಾಗ ಅವ್ರು ಕೇಳ್ತಾರೆ ಆ ಮನೆಯವರು, ಯಾರ ಪುಣ್ಯವಂತೆ ಹುಡುಗಿ ಅಂತ. ಆಗ ವಿವೇಕಾನಂದರು ಹೇಳ್ತಾರೆ, ನಾನು ಪ್ರಲೋಭನೆಗೊಳಗಾಗಿರೋದು ಯಾವುದೋ ಹೆಣ್ಣು ನೋಡಿ ಅಲ್ಲ, ಇಲ್ಲಿರ್ತಕ್ಕಂಥ ಸಂಘಟನೆಯನ್ನ ನೋಡಿ ಅಂತ. ಇಲ್ಲಿ ಅಮೆರಿಕ ಯುರೋಪ್ಗಳಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಜನ ಸಂಘಟಿತ ಸಮಾಜವಾಗಿದ್ದಾರೆ. ಹಾಗಾಗಿ ಒಟ್ಟಾಗಿ ಅದೆಷ್ಟೋ ಕೆಲಸಗಳನ್ನ ಅವರು ಸಾಧನೆ ಮಾಡ್ತಾರೆ, ಒಟ್ಟಾಗಿ ಹೋಗ್ತಕ್ಕಂಥ ಸ್ವಭಾವ ಇದೆ. ನಮ್ಮ ಸಮಾಜದಲ್ಲಿ ಅದಿಲ್ಲ ಅಂತ ಹೇಳಿ ತಮ್ಮ ನೋವನ್ನ ಅವರು ಹೇಳ್ಕೊಂಡಿರ್ತಾರೆ 1894ನೇ ಇಸ್ವಿಯಲ್ಲಿ. ಅಂದ್ರೆ ಈ ಸಮಸ್ಯೆಯನ್ನು ಅನೇಕರು ಗುರುತಿಸ್ಯಾರೆ. ಮದನ್ ಮೋಹನ್ ಮಾಲವೀಯ ಅವ್ರು ಗುರುತಿಸ್ಯಾರೆ, ಸೋದರಿ ನಿವೇದಿತಾ ಅವ್ರು ಗುರುತಿಸ್ಯಾರೆ. ಅಂದ್ರೆ ಸಮಾಜ ಸರಿ ಹೋಗ್ಬೇಕು ಅಂದ್ರೆ ಎಲ್ಲರೂ, ಬಹುತೇಕ ಜನ ನಮ್ಮ ಎಲ್ಲಾ ಸಮಸ್ಯೆ ಕಾರಣ ಹೊರಗಿನವರು ಅಂತ ಹೇಳ್ತಾ ಇರ್ತಾರೆ. ಬ್ರಿಟಿಷರ್ ಬಂದಿದ್ರಿಂದ ಹಿಂಗಾಯ್ತು, ಇಂಥವ್ರು ಬಂದಿದ್ರಿಂದ ಹಿಂಗಾಯ್ತು ಅಂತ. ಆದ್ರೆ ಡಾಕ್ಟರ್ಸ್ ಹೇಳ್ತಾರೆ, ಅದು ಹೊರಗಿನವ್ರ ಮೇಲೆ ಬ್ಲೇಮ್ ಮಾಡಬೇಡಿ, ನಮ್ಮ ಮೇಲೆ ಅದು ಕರ್ಸರ್ ತಿರುಗಿದೆ, ನಾವೇ ಅದಕ್ಕೆ ಕಾರಣಕರ್ತರು. ನಮ್ಮ
ದೋಷ, ನಮ್ಮ ಕೊರತೆಯಿಂದಾಗಿ ಅವ್ರು ಹಂಗೆ ಮಾಡ್ತಾ ಅಷ್ಟೇ ಅತ್ತು ಅಂತ ಹೇಳಿ ತಮ್ಮ ಒಂದು ಏನು ಹಿಂದಿನ ಅನೇಕರು ಹೇಳಿದ್ರು, ಅದಕ್ಕೆ ಇವರು ಒಂದು ಕಾರ್ಯರೂಪ ಕೊಡ್ತಾರೆ. ಬರೀ ವಿಚಾರವಾಗಿ ಹೇಳಿದೆ, ಅದಕ್ಕೊಂದು ಆಕ್ಷನ್ ಮಾಡ್ತಾರೆ. ಹಾಗಾಗಿ 1925ನೇ ಇಸ್ವಿ ವಿಜಯದಶಮಿ ದಿವಸ, ಆ ಡೇಟ್ ಸೆಪ್ಟೆಂಬರ್ 27ನೇ ತಾರೀಕು, ಡಾಕ್ಟರ್ ಜಿ ಅವರು ಅವ್ರ ಮನೆಯಲ್ಲೇ, ಅವ್ರ ಮನೆ ಮಹಡಿಯಲ್ಲಿ ನಾಗ್ಪುರದಲ್ಲಿ ಒಂದು 17 ಜನ ಅವ್ರಿಗೆ ಸ್ನೇಹಿತರನ್ನ ಕರೆದಿರ್ತಾರೆ, ಯುವಕರನ್ನೆಲ್ಲ ಸೇರಿಸಿರ್ತಾರೆ. ಅಲ್ಲಿ ಅವರು ಘೋಷಣೆ ಮಾಡ್ತಾರೆ, ಇವತ್ತು ನಾವು ಸಂಘವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಂದ್ರೆ ಅದಕ್ಕೆ ಹೆಸರು ಇಟ್ಟಿಲ್ಲ, ಹೇಗೆ ಅಂತನೂ ಗೊತ್ತಿಲ್ಲ, ಉದ್ದೇಶ ಸ್ಪಷ್ಟ ಇದೆ, ಈ ಸಮಾಜವನ್ನ ನಾವು ಸಂಘಟಿಸಬೇಕು ಅಂತ. ಅದನ್ನು ಕ್ರಮೇಣ ಅದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ 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 ಅದಕ್ಕೆ ಹೊಸ ಹೊಸ ರೂಪ ಪಡಿತಾ ಪಡಿತಾ ಒಟ್ಟು ಏನಂತಂದ್ರೆ ನಮ್ಮ ಸಮಾಜ ಸೇರ್ಬೇಕು, ಈ ಸಮಾಜ ಒಂದಾಗ್ಬೇಕು ಅಂತ ಹೇಳಿ ಭಾಷಣ ಮಾಡಿದ್ರೆ ಆಗತ್ತಾ? ಡಾಕ್ಟರ್ ಜಿ ಅವ್ರು ಹೇಗ್ ಭಾಷಣ ಮಾಡ್ತಾ ಇದ್ರು ಅಂದ್ರೆ, ಒಂದ್ಸಲಿ ಅವ್ರಿಗೆ ಒಂದು ಭಾಷಣ ಮಾಡಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕಿರ್ತಾರೆ, ವಿಚಾರಣೆ ಕರ್ಕೊಂಡ್ಬರ್ತಾರೆ, ಸೆಡಿಷನ್ ಕೇಸ್ ಹಾಕಿರ್ತಾರೆ. ಅಲ್ಲಿ ಇವ್ರ ಪರವಾಗಿ ವಾದ ಮಾಡಕ್ಕೆ ಯಾವುದೇ ಲಾಯರ್ ಇರಲ್ಲ. ಹಾಗಾಗಿ ಅವರು ನಾನೇ ವಾದ ಮಾಡ್ತೀನಿ ಅಂತ ಡಾಕ್ಟರ್ ಜಿ ಅವ್ರು ಹೇಳ್ತಾರೆ. ಜಡ್ಜ್ ಹೇಳ್ತಾರೆ, ಆಯ್ತು ನಿಮ್ಮ ವಿಚಾರವನ್ನು ಹೇಳಿ ಅಂತ. ಇವರು ಕೋರ್ಟ್ನಲ್ಲಿ ಕಟ್ಟಕಟ್ಟೆಯಲ್ಲಿ ನಿಂತ್ಕೊಂಡು ಎಷ್ಟು ಉಗ್ರವಾಗಿ ಇವರು ವಾದ ಮಾಡ್ತಾರೆ ಅಂದ್ರೆ, ಕಡೆಗೆ ಜಡ್ಜ್ ಹೇಳ್ತಾರೆ, ನೀವು ಹೊರಗಡೆ ಏನೋ ಭಾಷಣ ಮಾಡಿದ್ರಂತೆ, ಅದು ನನ್ಗೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತಾಡಿದ್ದು ಅದಕ್ಕಿಂತ ಉಗ್ರವಾಗಿದೆ ಅಂತ ಹೇಳಿ 1 ವರ್ಷ ಜೈಲಿಗೆ ಹಾಕ್ತಾರೆ. ಈ ರೀತಿ ಉಗ್ರ ಭಾಷಣಕಾರರಂತ ಡಾಕ್ಟರ್ ಜಿ ಅವ್ರಿಗೆ ಭಾಷಣದ ಲಿಮಿಟೇಷನ್ ಗೊತ್ತಿರುತ್ತೆ. ಬರೀ ಭಾಷಣದಿಂದ, ಘೋಷಣೆಯಿಂದ ಇದು ಪರಿವರ್ತನೆ ಆಗಲ್ಲ. ನಮ್ಮ ಸಮಾಜಕ್ಕೆ ನಾವು ಒಂದಾಗಿ ಇರುವಂತ ಅಭ್ಯಾಸ ಹೊರಟೋಗಿದೆ, ಅದನ್ನ ಸರಿ ಮಾಡೋಕಂದ್ರೆ ಒಂದಾಗಿರುವ ಅಭ್ಯಾಸ ಮಾಡಿಸ್ಬೇಕು. ಹಾಗಾಗಿ ಸಂಘದ ಶಾಖೆಯನ್ನು ಪ್ರಾರಂಭ ಮಾಡ್ತಾರೆ. ನೋಡಿ, ಅಲ್ಲಿ ತನಕ ಏನಾಗಿತ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಅವ್ರವ್ರು ಸೇರ್ತಾ ಇದ್ರು, ಯಾರೋ ಒಂದು ಜಾತಿಯವರು ಸೇರೋರು ಅಥವಾ ಒಂದು ಮೇಲ್ವರ್ಗದವರು ಒಟ್ಟಿಗೆ ಸೇರೋರು, ಬಡವರೆಲ್ಲ ಒಟ್ಟಿಗೆ ಸೇರೋರು. ಆದ್ರೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇಲ್ವಲ್ಲ. ಹಾಗಾಗಿ ಒಂದು ಒಟ್ಟಿಗೆ ಸೇರಿಲ್ಲ ಅಂದ್ರೆ ಒಂದು ಸಮಾಜದಲ್ಲಿ ಇನೋವೇಷನ್ ಬೆಳೆಯಲ್ಲ. ಹಾಗಾಗಿ ಸಂಘದ ಶಾಖೆಯಲ್ಲಿ ಏನು ತುಂಬಾ ಕಾಂಪ್ಲಿಕೇಟೆಡ್ ಕಾರ್ಯಕ್ರಮ ಇಲ್ಲ, ಆಟ ಆಡೋದು, ಎಲ್ಲ ಒಟ್ಟಿಗೆ ಆಟ ಆಡೋದು, ಒಟ್ಟಿಗೆ ಹಾಡು ಹೇಳೋದು, ಒಟ್ಟಿಗೆ ಬೇರೆ ಬೇರೆ ವಿಚಾರ ಚರ್ಚೆ ಮಾಡೋದು, ಸ್ವಲ್ಪ ಹೊತ್ತು ಒಟ್ಟಿಗೆ ಇರೋದು. ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಯಾವ ಜಾತಿ, ನೀವೇನು ಓದಿದ್ದೀರಾ, ನಿಮ್ಗೆ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸು, ಅದ್ಯಾವುದೇ ಚರ್ಚೆನೇ ಇಲ್ಲ. ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಇಷ್ಟೇ ಸರಳ ಸೂತ್ರ. ಅದನ್ನ ಹಿಡ್ಕೊಂಡು ಪ್ರಾರಂಭ ಮಾಡ್ತಾರೆ. ಇಷ್ಟು ಪಾಪ್ಯುಲರ್ ಆಗುತ್ತೆ. ನಾಗ್ಪುರದಿಂದ ಕ್ರಮೇಣ ಎಲ್ಲ ಕಡೆ ಅದು ಶಾಖೆಗಳ ಪ್ರಾರಂಭ ಮಾಡೋಕ್ಕೊಂದು ಬೇಡಿಕೆ ಬರಕ್ಕೆ ಶುರು ಆಗುತ್ತೆ. ಇವರು ಎಲ್ಲ ಕಡೆ ಪ್ರವಾಸ ಮಾಡ್ತಾ ಹೋಗ್ತಾರೆ. 1925ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದು ನೋಡ್ತಾ ನೋಡ್ತಾ ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೆ ತಲುಪತ್ತೆ. ಕರ್ನಾಟಕದಲ್ಲಿ 1937-38ರಲ್ಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅದು ಪ್ರಾರಂಭ ಆಗುತ್ತೆ. ಚಿಕ್ಕೋಡಿ, ಸದಲ್ಗ, ಜಮಖಂಡಿಗಳಲ್ಲಿ ಸ್ವತಃ ಡಾಕ್ಟರ್ ಹೆಡ್ಗೇವಾರೇ ಬಂದಿದ್ದಾರೆ. ಯಾಕಂದ್ರೆ ಅವ್ರು ಬದುಕಿದ್ದೆ 40ನೇ ಇಸ್ವಿ ತನಕ ಅಷ್ಟೇ. ಸೊ ಅದಾದ್ಮೇಲೆ ಇನ್ನು ವಿಸ್ತಾರ ಆಗ್ತಾ ಹೋಗುತ್ತೆ. ಹೀಗೆ ಸಂಘ ಅದು ಪ್ರಾರಂಭ ಆಗಿದ್ದು ಏನಂದ್ರೆ, ಅದು ಹಿಂದೂ ಸಮಾಜದ ಒಳಗಡೆ ಒಂದು ಸಂಘಟನೆ ಮಾಡಕ್ಕಾಗಿ ಅಲ್ಲ. ಈಗ ಉದಾಹರಣೆಗೆ ಬ್ರಾಹ್ಮಣ ಸಂಘ ಅಂತ ಇದೆ, ಬ್ರಾಹ್ಮಣರದ್ದು ಒಂದು ಸಂಘಟನೆ, ಅಥವಾ ಒಕ್ಕಲಿಗರ ಸಂಘ ಅಂತ ಇರುತ್ತೆ, ಕುರುಬರ ಸಂಘ ಅಂತ ಇರುತ್ತೆ. ಈ ರೀತಿ ಒಂದೊಂದು ಸಂಘಟನೆಗಳಿದೆ. ಇದು ಸಮಾಜದ ಒಳಗಡೆ ಒಂದು ಸಂಘಟನೆ. ಆದ್ರೆ RSS ಪ್ರಾರಂಭ ಮಾಡಿದ್ರ ಉದ್ದೇಶ ಅಂದ್ರೆ ಸಮಾಜವನ್ನೇ ಸಂಘಟನೆ ಮಾಡಬೇಕು. ನಾವು ಸಮಾಜದಲ್ಲಿ ಏನಿರ್ಬೇಕು ಅಂತ ಯೋಚನೆ ಮಾಡ್ತಾ ಇವಿ, ಆ ಭೇದ ಭಾವ ಇಲ್ಲದೆ ಇರ್ತಕ್ಕಂತಹ, ಒಬ್ರಿಗೊಬ್ರು ಮೇಲು ಕೀಳು ಭಾವನೆ ಇಲ್ಲದೆ ಇರ್ತಕ್ಕಂತಹ, ಸಮರಸವಾದಂತಹ, ಸ್ನೇಹಪೂರ್ಣವಾದಂತಹ ವಾತಾವರಣ ಏನ್ ಮಾಡಬೇಕು ಅಂತ ಇದೆ, ಅದನ್ನ RSS ಸಂಘದ ಶಾಖೆಯಲ್ಲಿ ಮಾಡಿ ತೋರಿಸ್ತಕ್ಕಂತಹ ಒಂದು ಮಾಡೆಲ್ ಸೊಸೈಟಿ ಅಂತ, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಸಂಘ ಇದು ಮಾಡ್ತಾ ಬಂತು. ಸಂಘದ RSS ನ ಡಾಕ್ಟರ್ ಜಿ ಅವರ ಒಂದು ಕಲ್ಪನೆ ಅಂತ ಹೇಳಿದ್ರೆ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ವ್ಯಕ್ತಿಗಳಲ್ಲಿ ಒಂದು ಪರಿವರ್ತನೆ ತಂತು ಅಂತ ಹೇಳಿದ್ರೆ ಅದು ಇಡೀ ಸಮಾಜದಲ್ಲೇ ಪರಿವರ್ತನೆ ತರುತ್ತೆ ಅಂತ. ಒಂದ್ ಕಡೆ ಒಂದು ಮಕ್ಕಳಿಗೆ ಭಾರತದ ಒಂದು ಮ್ಯಾಪ್ ಅನ್ನ, ಭೂಪಟವನ್ನ ಎಲ್ಲರ ಕೈಗೂ ಕೊಟ್ಟಿರ್ತಾರೆ. ಭೂಪಟದ ಒಂದು ಪ್ರತಿ ಎಲ್ಲರ ಕೈಗೂ ಕೊಟ್ಟಿರ್ತಾರೆ. ಆದ್ರೆ ಅದೇನಂದ್ರೆ ಆ ಎಲ್ಲ ಹರಿದೋಗಿರುತ್ತೆ, ತುಂಡಾಗ್ಬಿಟ್ಟಿರುತ್ತೆ.
ತುಂಡು ತುಂಡಾದಂತಹ ಭಾರತದ ಭೂಪಟದ ಪ್ರತಿಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಾರೆ. ಕೊಟ್ಬಿಟ್ಟು ಏನ್ ಟಾಸ್ಕ್ ಅಂದ್ರೆ ಅದನ್ನ ಸೇರಿಸ್ಬೇಕು. ಇವಾಗ ಕಾಶ್ಮೀರ ಇದೆ, ಗುಜರಾತ್ ಇದೆ, ಅದನ್ನ ನೋಡ್ಕೊಂಡು ಸರಿಯಾಗಿ ಸೇರಿಸಿ ಭಾರತದ ಮ್ಯಾಪ್ ಮಾಡಬೇಕು ಅಂತ ಎಲ್ಲಾ ಮಕ್ಳಿಗೂ ಟಾಸ್ಕ್ ಕೊಡ್ತಾರೆ. ಸೊ ಮಕ್ಕಳೆಲ್ಲ ಹೆಂಗ್ ಸೇರ್ಸೋದು ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಹುಡುಗ ಸೇರಿಸ್ದೆ ಅಂತ ಹೇಳಿ ಅವ್ರ ಮೇಷ್ಟ್ರಿಗೆ ಹೇಳ್ತಾನೆ. ಅವ್ರ ಮೇಷ್ಟ್ರು ಬಂದು ನೋಡ್ತಾರೆ, ಅವ್ನು ಸೇರಿಸ್ಬಿಟ್ಟಿದ್ದಾನೆ. ಎಲ್ರಿಗೂ ಆಶ್ಚರ್ಯ, ಹೆಂಗ್ ಸೇರಿಸ್ದ ಇವನು, ಎಲ್ರು ಉಳಿದವ್ರು ಕಷ್ಟ ಪಡ್ತಾ ಇರಲ್ಲ ಅಂತ. ಆಗ ಆ ಹುಡುಗ ಸೀಕ್ರೆಟ್ ಹೇಳ್ತಾನೆ. ಅವನು ಆ ಮ್ಯಾಪ್ ಅನ್ನ ಸೇರಿಸಿ ಇಡೀ ದೇಶವನ್ನ ಒಂದು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಹತ್ಕೋ ಹಿಂದೆ ತಿರುಗಿಸ್ತಾನೆ. ಹಿಂದೆ ತಿರುಗಿದ್ರೆ ಅಲ್ಲಿ ಒಂದು ತುಂಡಿನ ಹಿಂದ್ಗಡೆ ಕೈ ಇರುತ್ತೆ, ಇನ್ನೊಂದು ತುಂಡಿನ ತಲೆ ಇರುತ್ತೆ, ಕಾಲಿರುತ್ತೆ. ಅವನ್ಗೆ ಈ ಮನುಷ್ಯನ ಒಂದು ಆಕಾರ ಇರಬೇಕು ಅಂತ ಹೇಳಿ ಅವನು ಉಲ್ಟಾ ಮಾಡಿ ಒಂದು ಮನುಷ್ಯನ ಆಕಾರವನ್ನ ಜೋಡಿಸ್ತಾನೆ. ಮಾಡಿ ಉಲ್ಟಾ ಮಾಡಿದ್ರೆ ಅದು ಇಡೀ ದೇಶದ ಚಿತ್ರ ಆಗಿರುತ್ತೆ. ಹಂಗೆ ಸಂಘದಲ್ಲಿ RSS ಅಲ್ಲಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ಹಿಂದೂ, ಅವನು ಸಂಘದ ಸಂಪರ್ಕಕ್ಕೆ ಬಂದ್ರೆ ಅವನಲ್ಲಿ ಒಂದು ಉದಾತ್ತವಾದಂತಹ ಒಂದು ಧ್ಯೇಯ ಅವನ ಹೃದಯದಲ್ಲಿ ಮೂಡುತ್ತೆ. ನಾವ್ಯಾರು, ನಾವು ಹಿಂದೂಗಳು, ಎಷ್ಟು ಶ್ರೇಷ್ಠ ಪರಂಪರೆ ಇದೆ ನಮ್ಮಲ್ಲಿ, ಜಗತ್ತಿಗೆ ಒಂದು ಒಳ್ಳೇದ್ ಮಾಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ, ಇಡೀ ವಿಶ್ವಕ್ಕೆ ಒಳ್ಳೇದ್ ಕೊಡ್ತಕ್ಕಂಥ ಮೌಲ್ಯಗಳಿರ್ತಕ್ಕಂಥ ಧರ್ಮ ಇದೆ, ನಮ್ದು ಪರಂಪರೆ ಇದೆ, ಅಸಂಖ್ಯ ಮಹಾಪುರುಷರಿದ್ದಾರೆ. ಇದೆಲ್ಲ ತಿಳಿತಾ ಅವನ ವ್ಯಕ್ತಿತ್ವ ಕೂಡ ಅದು ಎತ್ತರಕ್ಕೆ ಇರುತ್ತೆ. ಹೀಗೆ ಆ ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಅನ್ನುವ ಒಂದು ಚಿಂತನೆಯೊಂದಿಗೆ RSS ಕಳೆದ 100 ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದೆ. ನಮಗೆ ಆಶ್ಚರ್ಯ ಆಗ್ಬೋದು. ಸಂಘ ಪ್ರಾರಂಭ ಮಾಡಿದಂತಹ ಡಾಕ್ಟರ್ ಜಿ ಅವರು 1925ನೇ ಇಸ್ವಿ, ಈಗ 100ನೇ ವರ್ಷ ಮುಟ್ತಾ ಇದೆ. 100 ವರ್ಷದಲ್ಲಿ ಇದು ಬಹಳ ದೊಡ್ಡ ವಿಸ್ತಾರ ಆಗಿದೆ. ಇಡೀ ದೇಶದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಡೆ ಈ ರೀತಿಯ ಚಟುವಟಿಕೆ ನಡೆಯುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಏನೂ ಇಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು, ಯುವಕರು ಅವ್ರವ್ರ ವಯಸ್ಸಿನ ಆಧಾರಿತವಾಗಿ ಸೇರ್ತಾರೆ. ಅಲ್ಲಿ 1 ಗಂಟೆ ಒಟ್ಟಾಗಿ ಆನಂದದಿಂದ ಕಳೀತಾರೆ. ಗೊತ್ತಿಲ್ಲದಂತೆ ಒಂದು ಆತ್ಮೀಯತೆಯ ವಾತಾವರಣ ಸೃಷ್ಟಿಗೊಳ್ಳುತ್ತೆ. ನಾವೆಲ್ಲ ಬಂದು ಅಂತ ಅಲ್ಲಿ ಯಾರು ಬಾಯ್ಪಾಠ ಮಾಡಿಸಲ್ಲ ಅಥವಾ ಬಲವಂತವಾಗಿ ಬೋಧನೆ ಮಾಡಲ್ಲ. ಗೊತ್ತಿಲ್ಲದಂತೆ ಒಂದು ಆತ್ಮೀಯ ಭಾವನೆ ಮೂಡುತ್ತೆ. ಮತ್ತೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ನಾನು ನನ್ನ ದೇಶಕ್ಕೋಸ್ಕರ ಏನಾರು ಮಾಡಬೇಕು ಅನ್ನುವ ಒಂದು ಉನ್ನತವಾದಂಥ ವಿಚಾರ ಮೂಡುತ್ತೆ. ಮತ್ತೆ ಒಂದು ಉತ್ತಮವಾಗಿ ನನ್ನ ಬದುಕನ್ನ ಹೇಗೆ ನಾನು ಅರಳಿಸ್ಕೊಳ್ಳಿ ಅನ್ನೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಸಂಘ ಕಳೆದ ಒಂದು 100 ವರ್ಷದ ಬೆಳೆದಿರ್ತಕ್ಕಂಥ ಒಂದು ರೀತಿ ಇದು ಅದ್ಭುತವಾದದ್ದು. ಯಾಕೆಂದ್ರೆ ಯಾವುದೋ ಒಂದು ಸಂಘಟನೆಯನ್ನು ಒಬ್ಬ ವ್ಯಕ್ತಿ ಶುರು ಮಾಡಿದ್ರೆ ಹೆಚ್ಚಂದ್ರೆ ಅವ್ರು ಬದುಕಿರೋ ತನಕ ಇರುತ್ತೆ. ಡಾಕ್ಟರ್ ಜಿ ಅವರು 1925ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರು. 40ನೇ ಇಸ್ವಿಲಿ ಅವ್ರು ತೀರ್ಕೊಂಡ್ಬಿಟ್ರು. 15 ವರ್ಷ ಬದುಕಿದ್ದು ಸಂಘ ಪ್ರಾರಂಭ ಆದ್ಮೇಲೆ. ತುಂಬಾ ಜನ ಅನ್ಕೊಂಡ್ರು ಇವ್ರ ಜೊತೆಗೆ ಈ ಸಂಘಟನೆನೂ ಮುಗಿಯತ್ತೆ ಅಂತ. ಆದ್ರೆ ಡಾಕ್ಟರ್ ಜಿ ಅವರು ಅನೇಕ ಈ ರೀತಿ ಎಲ್ಲ ಸಂಗತಿಗಳನ್ನ ಅಧ್ಯಯನ ಮಾಡಿದ್ರು. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಲೋಕಮಾನ್ಯ ತಿಲಕರು ಬಹಳ ದೊಡ್ಡ ನಾಯಕರು. ಡಾಕ್ಟರ್ ಜಿ ಅವ್ರಿಗೂ ತುಂಬಾ ಪ್ರೇರಣೆ ಕೊಟ್ಟಂತ ಅತ್ಯಂತ ಅಗ್ರಮಾನ್ಯ ನಾಯಕರು. ಅವ್ರು ಎಷ್ಟು ದೊಡ್ಡ ನಾಯಕರು ಅಂದ್ರೆ ಅನೇಕ ಕಡೆ ಕ್ಯಾಲೆಂಡರ್ ಮಾಡಿರ್ತಾರೆ. ಅಲ್ಲಿ ಚತುರ್ಭುಜನಾದಂತ ವಿಷ್ಣು ಮುಖದಲ್ಲಿ ತಿಲಕರು ಮುಖ ಇಟ್ಬಿಟ್ಟಿರ್ತಾರೆ. ಅಂದ್ರೆ ಅವರೇ ಸಾಕ್ಷಾತ್ ಭಗವಂತ ಅಂತ. ಯಾಕೆಂದ್ರೆ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಡೋಕ್ಕೋಸ್ಕರ ಬಂದಿರತಕ್ಕಂಥ ಭಗವಂತನ ಅವತಾರ ಅಂತೇಳಿ ಅವ್ರನ್ನ ಆರಾಧನೆ ಮಾಡ್ತಾ ಇರ್ತಾರೆ. ಅಷ್ಟು ದೊಡ್ಡ ನಾಯಕರು ಅವರು. ಬ್ರಿಟಿಷರು ಏನ್ ಮಾಡ್ತಾರೆ, ಯಾವಾಗ ಈ ವಂಗಭಂಗ ಚಳುವಳಿ ನಡೆಯುತ್ತೆ ಆಗ ತಿಲಕರನ್ನ ಬಂಧನ ಮಾಡಿ ತಗೊಂಡೋಗಿ ಬರ್ಮಾದ ಮಂಡಾಲೆ ಜೈಲಿನಲ್ಲಿ ಇಟ್ಬಿಡ್ತಾರೆ. ಇವಾಗ ಮೊನ್ನೆ ತಾನೇ ಭೂಕಂಪ ಆಯ್ತಲ್ಲ, ಮಂಡಾಲೆ, ಅದು ಮ್ಯಾನ್ಮಾರ್ ಅಂತ ಕರೀತಾರೆ, ಅಲ್ಲಿನ ಒಂದು ಊರು. ಅಲ್ಲಿ ಅವನು ಜೈಲಿಗೆ ಇಟ್ಬಿಡ್ತಾರೆ. 6 ವರ್ಷ ಅಲ್ಲಿ ಜೈಲಿನಲ್ಲಿ ಇಟ್ಬಿಡ್ತಾರೆ. ಇಡೀ ದೇಶದಲ್ಲೊಂದು ಸ್ವಾತಂತ್ರ್ಯದ ಕಾವು ಏನ್ ಏರಿತ್ತೋ ತಿಲಕರನ್ನ ಅಲ್ಲಿ ಬಂಧನ ಮಾಡಿ ಇಡ್ತಾರೆ. ಅವ್ರು ವಾಪಸ್ ಬರೋಷ್ಟು ಇಡೀ ದೇಶ ತಣ್ಣಗೆ ಆಗ್ಬಿಟ್ಟಿರುತ್ತೆ. ಇದನ್ನ ಡಾಕ್ಟರ್ ಜಿ ಅಬ್ಸರ್ವ್ ಮಾಡಿರ್ತಾರೆ. ಅಂದ್ರೆ ಒಂದು ಹೋರಾಟ, ಒಂದು ಸಂಘಟನೆ, ಒಂದು ಆಂದೋಲನ ಒಬ್ಬ ವ್ಯಕ್ತಿ ಕೇಂದ್ರಿತ ಆಗ್ಬಿಟ್ರೆ ಈ ಅಪಾಯ ಇದೆ.
ಯಾಕಂದ್ರೆ ಆ ವ್ಯಕ್ತಿ ಈ ತರ ಏನೋ ಆ ವ್ಯಕ್ತಿಯನ್ನ ದೂರ ಮಾಡಿದ್ರೆ ಅಥವಾ ಆ ವ್ಯಕ್ತಿಯನ್ನೇ ಇಲ್ಲವಾದ್ರೆ ಆ ಕೆಲಸನೇ ನಿಂತು ಹೋಗುತ್ತೆ. ಹಾಗಾಗಿ ಡಾಕ್ಟರ್ ಹೆಡ್ಗೇವಾರ್ ಅವರು ಸಂಘವನ್ನು ಯಾವ ರೀತಿ ಬೆಳೆಸೋರು ಅಂದ್ರೆ, ಇದು ವ್ಯಕ್ತಿ ಕೇಂದ್ರಿತ ಅಲ್ಲ. ಒಬ್ಬ ವ್ಯಕ್ತಿ ಇರ್ತಾರೆ ಹೋಗ್ತಾರೆ, ಅವ್ರ ಕೆಲಸ ಮುಂದುವರಿತಾ ಹೋಗ್ಬೇಕು ಅಂತ. ಈ ರೀತಿ ಸಂಘಟನೆಯಲ್ಲಿ ಅನೇಕ ಉತ್ಕೃಷ್ಟ ಅಂಶಗಳನ್ನು ಅಳವಡಿಸ್ತಾ ಎಲ್ಲರನ್ನೂ ಸೇರಿಸಿ ಚಿಂತನೆ ಮಾಡ್ತಾ. ಉದಾಹರಣೆಗೆ ಸಂಘಕ್ಕೆ ಹೆಸರೇ ಇಟ್ಟಿರಲ್ಲ, RSS ಅಂತ. ಒಂದ್ ವರ್ಷ ಆದ್ಮೇಲೆ ಎಲ್ರಿಗೂ ಕೇಳ್ತಾರೆ, ನಮ್ಮ ಸಂಘಟನೆ ಏನಂತ ಹೆಸರಿಡೋಣ ಅಂತ. ಎಲ್ಲರನ್ನೂ ಚರ್ಚೆಗಳು ಅಭಿಪ್ರಾಯವನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಸೊ ಆ ರೀತಿ ಮಾಡ್ತಾ ಒಂದು ರೀತಿಯ ಸಾಮೂಹಿಕ ವಿವೇಕ ಅಂತ ಕರೀತಾರೆ. ಎಲ್ಲರ ತಲೆಗೂ ಕೆಲಸ ಕೊಡಬೇಕು, ಅವರೆಲ್ಲ ಯೋಚನೆ ಮಾಡಿ ಒಂದು ಸಾಮೂಹಿಕ ನಿರ್ಣಯ ಬರಬೇಕು. ಅಂದ್ರೆ ಸಂಘದ ಒಂದು ಸ್ಪೆಷಾಲಿಟಿ ಅಂದ್ರೆ ಪ್ರತಿ ಹಂತದಲ್ಲಿ, ಅತ್ಯಂತ ಕೆಳ ಹಂತದಿಂದ ಮೇಲಿನ ಹಂತ ತನಕ ಸಾಮೂಹಿಕ ಚಿಂತನೆ, ಸಾಮೂಹಿಕ ನಿರ್ಣಯ ಅನ್ನುವ ಒಂದು ಕಾನ್ಸೆಪ್ಟ್ ಬಂದಿದೆ. ಈ ರೀತಿ ವಿಶಿಷ್ಟವಾದಂತಹ 10 ಸಂಗತಿಗಳು ಜೋಡಿಸಿದ್ರಿಂದ ಇವ್ರು ಪ್ರಾರಂಭ ಮಾಡಿದಂತಹ ಸಂಘಟನೆ ಇವತ್ತು 100ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಬರೀ ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಡೆ ನಡೆಯೋದಷ್ಟೇ ಅಲ್ಲದೆ, ಭಾರತದಿಂದ ಹೊರಕ್ಕೆ ಹೋದಂತ ಅನೇಕ ಹಿಂದೂಗಳು ಈ ಒಂದು ಉತ್ತಮವಾದಂತ ಕೆಲಸ ನಮ್ಮ ದೇಶದಲ್ಲೂ ಮಾಡ್ತೀವಿ ಅಂತ ಮಾಡ್ತಾ ಸುಮಾರು 32 ದೇಶಗಳಲ್ಲಿ ಈ ರೀತಿಯ ಚಟುವಟಿಕೆ ಮಾಡ್ತಾ ಇದೆ. ಹೆಸರು ಬೇರೆ ಬೇರೆ ಇದೆ, ಹಿಂದೂ ಸ್ವಯಂ ಸೇವಕ ಸಂಘ ಅಂತ ಇದೆ, ಈ ರೀತಿ ಹೆಸರುಗಳಿದೆ, ಆದ್ರೆ ಚಿಂತನೆ ಇದೆ. ಈ ರೀತಿ ಇವತ್ತು ಇಡೀ ದೇಶದಲ್ಲಿ ಹರಡ್ಬಿಟ್ಟಿರ್ತಕ್ಕಂಥ ಒಂದು ಸಂಘಟನೆಯಾಗಿ ಇದು ರೂಪುಗೊಂಡಿದೆ. ಈ ರೀತಿ ಇಡೀ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಸುಮಾರು 20% ಜನಸಂಖ್ಯೆಯನ್ನ ಇವತ್ತು ಪ್ರಭಾವಿಸಿರ್ತಕ್ಕಂಥ ಒಂದು ವಿಚಾರ ಇದೆ ಅಂತ ಹೇಳಿದ್ರೆ ಅದು ಸಂಘದ ವಿಚಾರ. ಸಂಘದ ಅನೇಕ ಚಟುವಟಿಕೆ ಮಾಡುತ್ತೆ. ನಮ್ಮ ಶಾಖೆ ಅಂತ ಕರೆಯುತ್ತೆ, ಬೇರೆ ಬೇರೆ ವರ್ಗ ನಡೆಯುತ್ತೆ. ಎಲ್ಲದರ ಕಡೆಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ RSS ಕಿ ಜೈ ಅಂತ ಹೇಳೋದೇ ಇಲ್ಲ, ಡಾಕ್ಟರ್ ಹೆಡ್ಗೇವಾರ್ ಕಿ ಜೈ ಅಂತಾನೂ ಹೇಳೋಂಗಿಲ್ಲ. ಏನಂದ್ರೆ ಭಾರತ್ ಮಾತಾ ಕಿ ಜೈ ಅಂತ. ಯಾಕಂದ್ರೆ ಡಾಕ್ಟರ್ ಜಿ ಅವರು ಹೇಳ್ತಾರೆ, ಸಂಘ ಪ್ರಾರಂಭ ಮಾಡಿರುವ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಭಾರತ ಪರಮ ವೈಭವ ಸ್ಥಿತಿಗೆ ಹೋಗ್ಬೇಕು. ಭಾರತ ಹಿಂದೆಂದಿಗಿಂತನೂ ಅತ್ಯಂತ ಉಚ್ಛ್ರಾಯ ಸ್ಥಿತಿಗೆ ಹೋಗ್ಬೇಕು. ಎಲ್ಲ ಕ್ಷೇತ್ರದಲ್ಲೂ ಅದು ಬೆಳವಣಿಗೆ ಆಗ್ಬೇಕು. ವಿಜ್ಞಾನ ಕ್ಷೇತ್ರ ಇರಲಿ, ತಂತ್ರಜ್ಞಾನ ಕ್ಷೇತ್ರ ಇರಲಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇದು ಇಡೀ ಜಗತ್ತಿಗೆ ಒಂದು ಮಾದರಿ ಆಗ್ಬೇಕು. ಯಾಕಂದ್ರೆ ಈ ಹಿಂದುತ್ವದ ವಿಚಾರ ಏನಿದೆ ಇದು ವಿಶ್ವ ಕಲ್ಯಾಣವನ್ನ ಬಯಸ್ತಕ್ಕಂಥ ವಿಚಾರ. ಜಗತ್ತಿನಲ್ಲಿ ಯಾವ ವಿಚಾರವೂ ಕೂಡ ಇಡೀ ಜಗತ್ತಿನ ಒಳ್ಳೇದಕ್ಕೋಸ್ಕರ ಹೇಳಲ್ಲ. ತುಂಬಾ ಸಂಕುಚಿತವಾಗಿರ್ತಕ್ಕಂತಹ ನಮ್ದೇ ಸರಿ ಅನ್ನೋ ವಿಚಾರದ ಮಧ್ಯೆಯಲ್ಲಿ ಈ ಹಿಂದೂ ವಿಚಾರ ಮಾತ್ರ ಜಗತ್ತಿನ ಕಲ್ಯಾಣವನ್ನ ಹೇಳುತ್ತೆ. ಹಿಂದೂಗಳು ಏನ್ ಹೇಳ್ತಾರೆ, ಸರ್ವೇ ಭವಂತು ಸುಖಿನಃ ಅಂದ್ರೆ ಏನು, ಎಲ್ರಿಗೂ ಒಳ್ಳೇದಾಗ್ಲಿ. ಈ ವಿಚಾರ ಇವತ್ತು ಇಡೀ ಜಗತ್ತಿಗೆ ಬೇಕಾಗಿದೆ. ಭಾರತದಿಂದ ಯಾವುದೇ ಒಂದು ಸಂಗತಿ ಬಂತು ಅಂತ ಹೇಳಿದ್ರೆ ಅದು ವೈಶ್ವಿಕನೇ. ಈಗ ಉದಾಹರಣೆಗೆ ಕಳೆದ ಒಂದು 10 ವರ್ಷದ ಕೆಳಗಡೆ ವಿಶ್ವ ಯೋಗ ದಿನಾಚರಣೆ ಅಂತ ಒಂದು ಸಲಹೆಯನ್ನ ಕೊಟ್ಟಾಗ ಇಡೀ ಜಗತ್ತು ಏನೋ ಒಂದು ರೀತಿ ಕಾಯ್ತಾ ಇದ್ದಂಗಿತ್ತು. ಯಾಕೆಂದ್ರೆ ಭಾರತದಿಂದ ಬಂತು ಅಂತ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗುವಂಥದ್ದೇ ಇರುತ್ತೆ ಅಂತ. ಹಾಗಾಗಿ ಒಂದು ಭಾರತದ ಈ ಹಿಂದುತ್ವದ ವಿಚಾರಕ್ಕಾಗಿ ಇವತ್ತು ಇಡೀ ಜಗತ್ತು ಕಾಯ್ತಾ ಇದೆ. ಈ ಕೆಲಸವನ್ನ ಡಾಕ್ಟರ್ ಹೆಡ್ಗೇವಾರು ಮಾಡ್ತಾ ಬಂದ್ರು. ಅಂದ್ರೆ ಒಬ್ಬ ವ್ಯಕ್ತಿ ಬದುಕಿದ 51 ವರ್ಷ, ಕಡೆ 15 ವರ್ಷದಲ್ಲಿ ಮಾಡದಂತ ಈ ಒಂದು ಸಂಘದ ಸ್ಥಾಪನೆ ಇವತ್ತು ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಯಾರು ಒಬ್ರು ಮಾಡರ್ನ್ ಇಂಡಿಯಾ ಇದನ್ನ ತಿಳಿಬೇಕು ಅಂತ ಹೊರಟ್ರೆ ಅವರು ಸಂಘವನ್ನು ತಿಳಿಲೇಬೇಕು. ಯಾಕಂದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಇದು ತನ್ನ ಪ್ರಭಾವವನ್ನ ಬೀರಿದೆ. ಲಕ್ಷಾಂತರ ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. ಸಂಘವನ್ನ ಬಿಟ್ಟು ಭಾರತವನ್ನ ಇವತ್ತು ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ ಅನ್ನೋಷ್ಟು ಮಟ್ಟಿಗೆ ಇವತ್ತು ಭಾರತದ ಎಲ್ಲ ಕ್ಷೇತ್ರಗಳಲ್ಲಿ ಇದು ಅರಳಿ ನಿಂತಿದೆ. ಇಷ್ಟೆಲ್ಲ ಮಾಡಿದಂತ ಡಾಕ್ಟರ್ ಹೆಡ್ಗೇವಾರ್ ಅವರ ಯೋಚನೆ ಹೇಗಿತ್ತು ಅಂತ ಒಂದು ಕಡೆ ಪ್ರಸಂಗ ಹೇಳಿ ನನ್ನ ಈ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸಾಮಾನ್ಯವಾಗಿ ಮನುಷ್ಯನಿಗೆ ಏನಾರು ಸ್ವಲ್ಪ
ಮಾಡಿದ್ರೆ ಇಷ್ಟು ಮಾಡಿದ್ರೆ ಅಷ್ಟುದ್ದ ಅದ್ರ ಬಗ್ಗೆ ಹೇಳ್ಕೊಳ್ತಾನೆ. 10 ರೂಪಾಯಿ ಅಷ್ಟು ಕೆಲಸ ಮಾಡಿದ್ರೆ 100 ರೂಪಾಯಿ ಅಷ್ಟು ಪ್ರಚಾರ ಮಾಡ್ಕೊಳ್ತಾನೆ ಅಂತ ಒಂದು ಮಾತು ಹೇಳ್ತಾರೆ. ಇಷ್ಟೆಲ್ಲ ಕೆಲಸ ಮಾಡಿದಂತಹ, ಇಷ್ಟೆಲ್ಲ ದೊಡ್ಡ ದೇಶದ ಒಳಿತಿಗಾಗಿ ಸಮರ್ಪಣೆ ಮಾಡಿಕೊಂಡು ತಮ್ಮ ಬದುಕನ್ನೇ ಸಮರ್ಪಿಸ್ಕೊಂಡಂತ ಡಾಕ್ಟರ್ ಹೆಡ್ಗೇವಾರ್ ಅವರದ್ದು ಒಂದು ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ಅವ್ರ ಕಾಲದಲ್ಲೇ ಇದಿಷ್ಟೆಲ್ಲ ಕೆಲಸ ಬೆಳೆದಾಗ ತುಂಬಾ ಜನ ಇವ್ರಿಗೆ ನಿಮ್ಮ ಜೀವನ ಚರಿತ್ರೆ ಏನ್ ಬರಿತೀವಿ, ನಿಮ್ಮ ಬಗ್ಗೆ ಒಂದು ನಾವೆಲ್ರಿಗೂ ಬರೆದು ತಿಳಿಸ್ತೀವಿ ಅಂತ ಇವ್ರಿಗೆ ಒತ್ತಾಯ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಅದಕ್ಕೆ ಎಂಕರೇಜ್ ಮಾಡ್ತಾ ಇರಲ್ಲ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಮಧ್ಯ ಭಾರತ ಪ್ರಾಂತದಲ್ಲಿ ಎಷ್ಟೊಂದ್ ಕಡೆ ಎಲ್ಲ ಇವರೊಬ್ಬ ಸ್ನೇಹಿತರು ಇರ್ತಾರೆ, ಬಾಲಕೃಷ್ಣ ಮೂಂಜೆ ಅಂತ. ಬಾಲಕೃಷ್ಣ ಮೂಂಜೆ RSS ಸ್ಥಾಪಕರು ಅಂತ ಅನೇಕ ಕಡೆ ಪ್ರಿಂಟು ಮಾಡಿಬಿಟ್ಟಿರ್ತಾರೆ. ಇವ್ರು ಅದಕ್ಕೆ ತಲೆಗೆನ್ನೇ ಕೆಡ್ಸ್ಕೊಳ್ಳಲ್ಲ. ಅದ್ರ ಮಧ್ಯೆಯಲ್ಲಿ ಒಬ್ರು ದಾಮೋದರ ಪಂತ ಭಟ್ ಅನ್ನೋರು ತುಂಬಾ ಬಲವಂತ ಮಾಡ್ತಾರೆ, ಇಲ್ಲ ನಿಮ್ ಜೀವನ ಚರಿತ್ರೆಯನ್ನು ಬರೀತೀನಿ, ಇಷ್ಟು ದೊಡ್ಡ ಮಹಾಪುರುಷರು ಅಂತ ಇವ್ರಿಗೆ ಬಲವಂತ ಮಾಡಿದಾಗ ಡಾಕ್ಟರ್ ಜಿ ಅವ್ರು ಹೇಳಿದಂತ ಮಾತನ್ನ ಆಸ್ ಇಟ್ ಈಸ್ ಓದ್ತೀನಿ, ಅದೊಂದಿಗೆ ಇವತ್ತು ಮುಕ್ತಾಯ ಮಾಡ್ತೀನಿ. ಇದೇ ಇವರ ಪರಿಚಯ ನಮ್ಗಾಗತ್ತೆ. ಡಾಕ್ಟರ್ ಜಿ ಅವರು ಅವ್ರ ಜೀವನ ಚರಿತ್ರೆ ಬರಿತೀವಿ ಅಂತ ಒತ್ತಾಯ ಮಾಡಿದಾಗ ಅವ್ರಿಗೆ ಇವರು ಉತ್ತರ ಕೊಡ್ತಾರೆ. ಸಂಘದ ಮತ್ತು ನನ್ನ ಬಗ್ಗೆ ನಿಮ್ಮ ಮನದಲ್ಲಿರುವ ಪ್ರೀತಿ ಮತ್ತು ಆದರಗಳಿಗಾಗಿ ನಾನು ನಿಮಗೆ ಹೃದಯ ತುಂಬ ಆಭಾರಿ. ನನ್ನ ಜೀವನ ಚರಿತ್ರೆಯನ್ನು ಪ್ರಕಟಿಸಬೇಕೆಂಬ ನಿಮ್ಮ ಮನದಿಚ್ಛೆಯನ್ನು ತಿಳಿಸಿದ್ದೀರಿ. ಆದರೆ ನನಗನಿಸುವಂತೆ ನಾನು ಅಂತಹ ದೊಡ್ಡ ವ್ಯಕ್ತಿಯೇನೂ ಅಲ್ಲ ಮತ್ತು ಪ್ರಕಟಿಸಲು ಯೋಗ್ಯ ಎನ್ನಬಹುದಾದಂತಹ ಮಹತ್ವಪೂರ್ಣ ಘಟನೆಗಳು ಯಾವುದೂ ನನ್ನ ಜೀವನದಲ್ಲಿ ನಡೆದಿಲ್ಲ. ಅದೇ ರೀತಿಯಲ್ಲಿ ನನ್ನ ಅಥವಾ ಸಂಘದ ಯಾವುದೇ ಕಾರ್ಯಕ್ರಮದ ಭಾವಚಿತ್ರಗಳು ನಮ್ಮಲ್ಲಿ ಲಭ್ಯವಿಲ್ಲ. ಸಣ್ಣದರಲ್ಲಿ ಹೇಳುವುದಾದರೆ ಜೀವನ ಚರಿತ್ರೆ ಬರೆಯಬಹುದಾದಂಥವರ ಶ್ರೇಣಿಯಲ್ಲಿ ನನ್ನ ಚರಿತ್ರೆಯು ಸ್ವಲ್ಪ ಮಾತ್ರವೂ ಸರಿ ಹೊಂದಲಾರದು ಎಂದಷ್ಟೇ ಹೇಳಲು ನಾನು ಬಯಸುವೆ. ನೀವು ಅದನ್ನು ಮಾಡದೇ ಇದ್ದಲ್ಲಿ ನಿಮಗೆ ನಾನು ಕೃತಜ್ಞ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಮಾಡಿ, ಇವತ್ತಿನ ಹಾಡಿನಲ್ಲಿ ಕೇಳಿದಂತೆ ಎಲ್ಲವನ್ನೂ ಮಾಡಿ, ಇದು ನನಗಲ್ಲ, ಇದು ಭಾರತ ಮಾತೆಗಾಗಿ, ದೇಶದ ಒಳಿತಿಗಾಗಿ ಅಂತ ಹೇಳಿದಂಥ ಡಾಕ್ಟರ್ ಜಿ ಅವರ ಬದುಕಿನ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನಮಸ್ಕಾರ.